ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತಾಳ್. ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 985 ಆಗುತ್ತೆ. ಮತ್ತು ನಾವೇನು ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಕುರಿತು ವಿಷಯಗಳನ್ನು ಏನೇನು ಇದ್ದಾವೆ ಅಂತ ಡಿಸ್ಕಷನ್ ಮಾಡ್ತಾ ಇದ್ವಿ. ದ ರೋಲ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಎಫೆಕ್ಟಿವ್ ಗವರ್ನೆನ್ಸ್ ಇನ್ ಕರ್ನಾಟಕ ಸ್ಟೇಟ್, ಅದರ 4ನೇ ಭಾಗವಾಗುತ್ತೆ. ಅಲ್ಲಿಗೆ ಈ ಒಂದು ಟಾಪಿಕ್ ಕೂಡ ಕಂಪ್ಲೀಟ್ ಆದಂಗೆ ಆಗುತ್ತೆ. ಸೊ ಕ್ಲಾಸ್ ನಂಬರ್ 982, 83, 84, 85 4 ಪಾರ್ಟಲ್ಲಿ ಸೊ ಕಂಪ್ಲೀಟಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೊಡುಗೆ ಏನಿದೆ, ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಆಡಳಿತದಲ್ಲಿ ಕರ್ನಾಟಕ ಸರ್ಕಾರ ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದೆ, ಈ ಗವರ್ನೆನ್ಸ್ ಅಂತ ಕರಿತೀವಿ. ಈ ಆಡಳಿತ ಅಂದರೆ ಆಡಳಿತವನ್ನು ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಸರ್ಕಾರ ತಂದಿರತಕ್ಕಂಥ ವಿವಿಧ ಯೋಜನೆಗಳು ಯಾವ್ಯಾವು, ವಿವಿಧ ಸ್ಕೀಮ್ಗಳು ಯಾವ್ಯಾವು, ವಿವಿಧ ಪೋರ್ಟಲ್ಗಳು, ಆ್ಯಪ್ಗಳು, ವೆಬ್ಸೈಟ್ಗಳು ಯಾವ್ಯಾವು, ಜನಸೇವಕ ಅಂದ್ರೇನು, ಜನಸ್ಪಂದನ ಅಂದ್ರೇನು, ಸೇವಾ ಸಿಂಧು ಯಾವುದಕ್ಕೆ ಯೂಸ್ ಮಾಡ್ತಾರೆ, ಗ್ರಾಮ 1 ಯಾವುದು, ಕರ್ನಾಟಕ 1 ಯಾವುದು, ಅಥವಾ ಬೆಂಗಳೂರು 1 ಯಾಕೆ ತಂದರು, ಮಾಹಿತಿ ಕಣಜ ಅಂದ್ರೇನು, ಕುಟುಂಬ ಅಂದ್ರೇನು, ಈ ಸಹಮತಿ ಯಾವುದಕ್ಕೆ ಯೂಸ್ ಆಗ್ತಾ ಇದೆ, ಭೂಮಿ ಪೋರ್ಟಲ್ ಏನು, ಅಥವಾ UECMS ಪೋರ್ಟಲ್ ಏನು, ಅಥವಾ ಇನ್ನಿತರ ಹಲವಾರು ವಿಚಾರಗಳನ್ನು ಮಾತಾಡಿದ್ವಿ. ನಿಮಗೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದಷ್ಟು ಯೂಸ್ಫುಲ್ ಆಗ್ತಕ್ಕಂಥ ಹಲವಾರು ವಿಚಾರಗಳನ್ನು ಹೇಳಿದ್ದೀವಿ. ನೋಡೋಣ, ಇನ್ನು ಇದು ಪಾರ್ಟ್ 4ಗೆ ನಿಲ್ಲಿಸಿದ್ದೀವಿ. ಮತ್ತೆ ಎಕ್ಸಾಮ್ಗಳಲ್ಲಿ ಇನ್ನಷ್ಟು ಪ್ರಶ್ನೆಗಳು ಬಂದರೆ ಸೊ ಅವುಗಳನ್ನು ಕೂಡ ಕಂಪ್ಲೀಟ್ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡೋಣ. ಸೊ ಪಾರ್ಟ್ 5, ಪಾರ್ಟ್ 6 ಅಂತ ಇಲ್ಲಿಗೆ ಈ ರೋಲ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನಿದೆ ಅದು ಕಂಪ್ಲೀಟ್ ಆದಂಗೆ ಆಗುತ್ತೆ. ಮತ್ತು ಪರಿಸರ ಸಂಬಂಧಿ ಸಮಸ್ಯೆಗಳು, ಅಭಿವೃದ್ಧಿ ಕುರಿತಾಗಿರ್ತಕ್ಕಂಥ ವಿಷಯಗಳನ್ನು ಕೂಡ 4 ಪಾರ್ಟಲ್ಲಿ ನೋಡಿದ್ವಿ. ಹಲವಾರು ವಿಚಾರಗಳನ್ನು, ಕರ್ನಾಟಕ ಸರ್ಕಾರ ತಂದಿರತಕ್ಕಂಥ ಸ್ಕೀಮ್ಗಳು ಯಾವ್ಯಾವು, ಪರಿಸರವನ್ನು ಉಳಿಸ್ಬೇಕು, ಅರಣ್ಯವನ್ನು ರಕ್ಷಿಸಬೇಕು, ನಮ್ಮ ವನ್ಯಜೀವಿಗಳನ್ನು ಸಂರಕ್ಷಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ, ಅಥವಾ ಕರ್ನಾಟಕದ ನೀರಾವರಿ ವಿಚಾರಗಳೇನಿದ್ದಾವೆ ಅವೆಲ್ಲ ಇಶ್ಯೂಸ್ ಆ್ಯಂಡ್ ಡೆವಲಪ್ಮೆಂಟ್ಸನ್ನು ಡಿಸ್ಕಷನ್ ಮಾಡಿದ್ವಿ. ಕ್ಲಾಸ್ ನಂಬರ್ 978, 79, 80 ಆ್ಯಂಡ್ 81. ಅದರಿಂದ ಗ್ರಾಮೀಣ ಅಭಿವೃದ್ಧಿ ಯಾವ್ಯಾವ ಸ್ಕೀಮ್ ಇದ್ದಾವೆ, RDPR ಡಿಪಾರ್ಟ್ಮೆಂಟಿಂದ ಬಂದಿರತಕ್ಕಂಥವು, ಅದನ್ನು 975, 76, 77 ಹೀಗೆ ಕಳೆದ 12 ವಿಡಿಯೋಗಳಲ್ಲಿ ಕೇವಲ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಏನಿತ್ತು ಅದ್ರ ಮೇಲೇ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ನಾನು ಹೇಳಿದ್ದೆ ನನಗೆ ಜವಾಬ್ದಾರಿ ಇದೆ, ನಿಮ್ಮ ಎಕ್ಸಾಮ್ಗಳಿಗೆ ಇವನ್ನೆಲ್ಲ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ. ಬಟ್ ಇವಾಗೇ ಮಾಡಿ ಅವಾಗೇ ಮಾಡಿ ಅಂದರೆ ನಮಗೆ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು. ಯಾಕಂದರೆ ನಾವು ಮನುಷ್ಯರೇ, ನಮಗೂ ಬೇರೆ ಬೇರೆ ಕೆಲಸ ಇರುತ್ತೆ, ನಮಗೂ ಕಂಟೆಂಟೆಲ್ಲ ರೆಡಿ ಮಾಡ್ಕೋಬೇಕು. ನಿಮಗೆ ನಾವು ಫಸ್ಟ್ ಅದನ್ನೆಲ್ಲ ಡೈಜೆಸ್ಟ್ ಮಾಡಿಕೊಂಡು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕಾಗುತ್ತೆ ಅಲ್ವಾ. ಕಂಪ್ಯೂಟರ್ನ ನೋಡಬೇಕಾಗತ್ತೆ, ನಮಗೂ ಕಣ್ಣು, ಕಿವಿ, ಮೂಗು, ಬಾಯಿ ಇದ್ದಾವೆ, ನಮಗೂ ಗಂಟ್ಲಿದೆ ಅಲ್ವಾ. ಸೊ ಹೀಗೆ ಒಟ್ಟಿನಲ್ಲಿ ನಮಗೆ ಜವಾಬ್ದಾರಿ ಇದೆ. ನಮ್ಮನ್ನು ನಂಬಿ ನೀವು ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ನಿಮಗೆ ಒಳ್ಳೆ ಕಂಟೆಂಟನ್ನು ಕೊಡಬೇಕು, ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು, ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಎಲ್ಲೆಲ್ಲಿ ಬಂದಿದ್ದಾವೆ ತಂದು ತೋರಿಸ್ಬೇಕು, ನೆನಪು ಇಟ್ಕೊಳ್ಳೋ ರೀತಿಯಲ್ಲಿ ಹೇಳಬೇಕು ಅನ್ನೋ ಒಂದು ಎಫರ್ಟ್ ಅಂತೂ ಆಗ್ತಾ ಇದ್ದೀವಿ. ಓಕೆ, ಸೊ ನೋಡಿ, ಹೆಚ್ಚಿನ ವಿಚಾರಗಳನ್ನು ಆ್ಯಸ್ ಎ ಸ್ಟೂಡೆಂಟ್ಸ್ ಆಗಿ, ಆ್ಯಸ್ ಎ ಅಭ್ಯರ್ಥಿಗಳಾಗಿ ನೀವು ಕೂಡ ನಿಮ್ಮ ಎಫರ್ಟನ್ನು ನೀವು ಹಾಕಬೇಕು. ಕೇವಲ ನಾವು ಮಾಡಿರೋ ವೀಡಿಯೋಸ್ ಅಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಟಾಪಿಕ್ಸ್ ಇದ್ದಾವೆ, ಅದನ್ನು ಕೂಡ ನೀವು ಕವರ್ ಮಾಡಿ ನಿಮ್ಮ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಇನ್ನಿದೆ, ನಮಗೆ ಗೊತ್ತಿದೆ, ಇನ್ನು ಲ್ಯಾಂಡ್ ರಿಫಾರ್ಮ್ಸ್ ಇದೆ, ಇನ್ನು ಸೋಷಿಯಾಲಜಿ ರಿಲೇಟೆಡ್ ಟಾಪಿಕ್ ಇದೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಇದೆ, ಪಂಚಾಯತ್ ರಾಜ್ ಮೇಲೆ ಒಂದಷ್ಟು ಮಾಡಿದ್ವಿ, ಇನ್ನೂ ಬ್ಯಾಲೆನ್ಸ್ ಇದೆ. ಓಕೆ, ಇವೆಲ್ಲವನ್ನು ಕೂಡ ಮಾಡಿಕೊಡೋ ಪ್ರಯತ್ನ ಅಂತ ಇದ್ದೇ ಇರುತ್ತೆ. ಬಟ್ 21ರೊಳಗೆ ಎಕ್ಸಾಮ್ ಇದೆಯಲ್ಲ ಅಷ್ಟಕ್ಕೆ ಮಾಡಿ ಅಂದರೆ ನಮಗೆ ರಿಸ್ಟ್ರಿಕ್ಷನ್ ಕೂಡ ಇದ್ದಾವೆ. ಏನು ರಿಸ್ಟ್ರಿಕ್ಷನ್ನು? ಈಗ ಕರೆಂಟ್ ಅಫೇರ್ಸ್ ಇನ್ನು ನವೆಂಬರ್ದು ಒಂದೆರಡು ಪಾರ್ಟ್ ಬಾಕಿ ಇದೆ, ಬ್ಯಾಲೆನ್ಸ್ ಇದೆ. ಬೆಂಗಳೂರು ಟೆಕ್ ಸಮಿಟ್ ಆಗಿದೆ, ಅದ್ರ ಬಗ್ಗೆ ಇನ್ನೂ ನಾವು ಡಿಸ್ಕಷನ್ ಮಾಡಿಲ್ಲ. ಮತ್ತು COP 30 ನಡೆದಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು ಅಲ್ವಾ. ಹೀಗೆ ಹಲವಾರು ವಿಚಾರಗಳು ನಡೆದಿದ್ದಾವೆ, ಅವನ್ನು ಕೂಡ ಕರೆಂಟ್ ಅಫೇರ್ಸಲ್ಲಿ ನಿಮ್ಮ ಎಕ್ಸಾಮ್ ಆಗೋದ್ರೊಳಗಡೆ ತಂದು ಕೊಡಬೇಕು. ಯಾಕಂದರೆ KEA ಹೆಂಗೆ ಅಂದರೆ ಎಕ್ಸಾಮ್ ನಡೆಯುವ 1 ವಾರದ ಹಿಂದೆ ನಡೆದಿರೋ ಘಟನೆಗಳನ್ನು ಕೂಡ ಕರೆಂಟ್ ಅಫೇರ್ಸಲ್ಲಿ ಹಾಕಿರೋ ಪ್ರಶ್ನೆಗಳನ್ನು ನೋಡಿದ್ದೀವಿ ಇತ್ತೀಚೆಗೆ ಅಲ್ವಾ. ಸೊ ಹಾಗಾಗಿ ಆ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲಿದೆ, ಅದರ ಪ್ರಕಾರ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳ್ತಾ, ನಿಮ್ಮ ಕೆಲಸ ಏನು ನೀವು ಮಾಡಿ ಅಂತ ಹೇಳ್ತಾ
ಸೊ ಸಹಕಾರ ಸಂಘಗಳು ಬಹಳ ಇಂಪಾರ್ಟೆಂಟು. ಸೊ ನೋಡಿ, ಅವು ಕೂಡ 5 ಪಾರ್ಟಲ್ಲಿ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀವಿ ಅಂತ ಹೇಳ್ತಾ, ಇವತ್ತು ದ ಟಾಪಿಕ್ಸ್ ಆನ್ ದ ರೋಲ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ದ ಎಫೆಕ್ಟಿವ್ ಗವರ್ನೆನ್ಸ್ ಇನ್ ಕರ್ನಾಟಕ, ಅದ್ರ ಮೇಲೆ ಕೊನೆಯ ಭಾಗವನ್ನು ನೋಡ್ತಾ ಹೋಗೋಣ. ಅಲ್ಲಿಗೆ ನಮಗೆ ಸೊ ಕರ್ನಾಟಕದ ಅರ್ಥವ್ಯವಸ್ಥೆ ಏನಿದೆ, ಕೆ ಐಟಮ್ ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ನೀವು ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ ನೋಡಿದರೆ ನಮ್ಮ ರಾಜ್ಯದ ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ, ದೌರ್ಬಲ್ಯತೆ ಗೊತ್ತಾಗುತ್ತೆ. ಪ್ರಸ್ತುತ ಸ್ಥಿತಿಗತಿ ಕುರಿತಾಗಿರ್ತಕ್ಕಂಥ ವಿಷಯಗಳು ಕೆ.ಯಲ್ಲಿ ಈಗ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ. ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ ಯಾರು ನೋಡಿಲ್ಲ ಹೋಗಿ ನೋಡಿ. ಗ್ರೂಪ್ ಸಿ ಎಕ್ಸ್ಟ್ರಾ ವಿಡಿಯೋಸ್ ಅಂತ ಏನು ಕೋರ್ಸ್ ಮಾಡಿದ್ದೀನಿ, ಆ ಕೋರ್ಸಲ್ಲಿ ಈಗ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ, ನೋಡಿ, ಭಾಳ ಇಂಪಾರ್ಟೆಂಟ್ ಅದು. ಮತ್ತು ಗ್ರಾಮೀಣಾಭಿವೃದ್ಧಿ, ಎಲ್ಲಲ್ಲಿ ಗ್ರಾಮೀಣಾಭಿವೃದ್ಧಿ ಆಗಿದೆ, ಸಹಕಾರ ಸಂಸ್ಥೆಗಳು ಕಂಪ್ಲೀಟ್ ಆಗಿದೆ, ಪಂಚಾಯತ್ ರಾಜ್ ಇದೆ, ಅದು ಆಲ್ಮೋಸ್ಟ್ ಓದಿರ್ತೀರ, ಅದಕ್ಕೆ ಆದಷ್ಟು ಬೇಗ ಮಾಡಿಕೊಡೋ ಪ್ರಯತ್ನ ಮಾಡೋಣ. ಇನ್ನು ಅಂತೂ ಕಂಪ್ಲೀಟ್ ಆಗ್ತಾ ಇದೆ. ಈಗ ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಕುರಿತು ವಿಷಯಗಳು ಕಂಪ್ಲೀಟ್ ಮಾಡಿಕೊಡ್ತಾ ಇದ್ದೀನಿ. ಸೊ ಏನಿದೆ ಕರ್ನಾಟಕ ಪರಿಸರ ಸಂಬಂಧಿ, ಅದು ಕೂಡ ಕಂಪ್ಲೀಟ್ ಆಗಿದೆ. ಇನ್ನು ಇಲ್ಲಿ ಭೂ ಸುಧಾರಣೆಗಳ ಒಂದು ಬ್ಯಾಲೆನ್ಸ್ ಇದೆ, ಪಂಚಾಯತ್ ರಾಜ್ ಒಂಚೂರು ಬ್ಯಾಲೆನ್ಸ್ ಇದೆ, ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಇದೆ. ಸೊ ಅಲ್ಲಿಗೆ ನೋಡೋಣ, ಆದರೂ ಬೇಗನೆ ಮಾಡಿಕೊಡೋ ಪ್ರಯತ್ನ. ಕರೆಂಟ್ ಅಫೇರ್ಸ್ ಒಂಚೂರು ಕಂಪ್ಲೀಟ್ ಮಾಡಿ ಮತ್ತೆ ಇದಕ್ಕೆ ಬರ್ತೀನಿ. ಸೊ ಅಲ್ಲಿವರೆಗೂ ಯಾರ್ಯಾರು ನೋಡಿಲ್ಲ ನೋಡಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವಿಚಾರ ವಿಜ್ಞಾನ ತಂತ್ರಜ್ಞಾನದ ರೋಲ್ ಏನಿದೆ, ಅದರಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ವಿಷಯಗಳು ಇವು ಆಲ್ರೆಡಿ ನಾವು ಕರೆಂಟ್ ಅಫೇರ್ಸಲ್ಲಿ ಡಿಸ್ಕಷನ್ ಮಾಡಿರ್ಬೋದು. ಯಾರು ನೋಡಿಲ್ಲ ಇನ್ನೊಂದ್ಸಲ ನೋಡಿ ರೀಕ್ಯಾಪ್ ಮಾಡ್ಕೊಳ್ಳೋಣ. ಇಲ್ಲಿ ಕೊಟ್ಟಿರ್ತೀನಿ ಯಾವ ಕ್ಲಾಸ್ ನಂಬರು, ಯಾವ ಮಂತು, ಯಾವ ಪಾರ್ಟಲ್ಲಿ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ ಅಂತ. ಸೊ ಒಂದು ಓವರ್ ವ್ಯೂ. ಈಗ ನಾನು ಪಾರ್ಟ್ 3ಗೆ ನಿಲ್ಲಿಸ್ಬಿಟ್ಟು ಪಾರ್ಟ್ 4ಅಲ್ಲಿ ಕರೆಂಟ್ ಅಫೇರ್ಸಲ್ಲಿ ಮಾತಾಡಿದ್ವಲ್ರಿ, ಅವನ್ನಷ್ಟೇ ನೋಡ್ಕೊಂಬಿಡ್ರಿ ಅಂದರೆ ನೀವು ನೋಡಲ್ಲ. ಎಲ್ಲೆಲ್ಲಿ ಡಿಸ್ಕಷನ್ ಮಾಡಿದ್ರಿ ಸರ್, ಯಾವ್ಯಾವು ನಮಗೆ ಗೊತ್ತಾಗಲ್ಲ, ನೀವೇ ಮಾಡಿಬಿಡಿ ಅಂತ. ಅದಕ್ಕೆ ನೀವು ಹೇಳೋಕ್ಕೆ ಮುಂಚೆನೇ ನಾನೇ ಮಾಡಿ ಒಂದು ಕನ್ಸಾಲ್ಟೇಟ್ ಮಾಡಿ ತಂದು ಕೊಡ್ತಾ ಇದ್ದೀವಿ ನಮ್ಮ ಟೀಮಿಂದ. ಓಕೆ, ಹೀಗೆ ನಿಮ್ಮ ಬೆಂಬಲ ನಮ್ಮ ಟೀಮ್ಗೆ ಇರಲಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಬನ್ನಿ. ಹಾಗಾದರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಕ್ವಾಂಟಮ್ ಇಂಡಿಯಾ ಬೆಂಗಳೂರು 2025 ಉದ್ಘಾಟನೆ. ಕರ್ನಾಟಕ CM ಸಿದ್ದರಾಮಯ್ಯ ಇನಾಗ್ರೇಟ್ಸ್ ಕ್ವಾಂಟಮ್ ಇಂಡಿಯಾ ಬೆಂಗಳೂರು 2025. ಬೆಂಗಳೂರು ಟೆಕ್ ಸಮಿಟ್ ಅಲ್ಲ, ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಅಂತಕ್ಕಂಥ ಒಂದು ಕಾನ್ಫರೆನ್ಸ್. ಸೊ ಅದು ಎಲ್ಲಿ ನಡೀತು, ಯಾರು ಉದ್ಘಾಟನೆ ಮಾಡಿದ್ರು ಅಂತ ಕೇಳ್ತಾರೆ. ಸೊ ನೋಡೋಣ. ಭಾರತದ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಕ್ವಾಂಟಮ್ ಕೇಂದ್ರಿತ ಶೃಂಗಸಭೆ ಕ್ವಾಂಟಮ್ ಇಂಡಿಯಾ ಬೆಂಗಳೂರು. ಅದರ ಥೀಮ್ ಏನಾಗಿತ್ತು? ಬಿಲ್ಡಿಂಗ್ ಎ ಕ್ವಾಂಟಮ್ ಎಕೋಸಿಸ್ಟಮ್, ಕ್ಯೂಬಿಟ್ಸ್ ಟು ಸೊಸೈಟಿ. ಕ್ಯೂಬಿಟ್ಸ್ ಟು ಸೊಸೈಟಿ. ನಾವು ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಬೈನರಿ ನಂಬರ್ ಸಿಸ್ಟಮ್ ಅಂತ ಹೇಳ್ಬೇಕಾದ್ರೆ 2 ಬಿಟ್ಸ್ ಇರುತ್ತೆ ಬೈನರಿ ನಂಬರ್ ಸಿಸ್ಟಮಲ್ಲಿ ಅಂತ ಹೇಳ್ತೀವಿ. ಒಂದು 0, ಇನ್ನೊಂದು 1. ಇದು ಬೈನರಿ ಅಂದರೆ 2 ಅಂಕೆಗಳುಳ್ಳ ದ್ವಿಮಾನ ಸಂಖ್ಯಾ ಪದ್ಧತಿ. ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಬೈನರಿ ನಂಬರ್ ಸಿಸ್ಟಮ್. ಅದೇ ರೀತಿಯಾಗಿ ಕ್ವಾಂಟಮ್ ಟೆಕ್ನಾಲಜಿಯಲ್ಲಿ ಕ್ಯೂಬಿಟ್ಸ್ ಅಂತ ಬರ್ತವೆ, ಕ್ಯೂಬಿಟ್ಸ್ ಅಂತ. ಹಾಗಂದ್ರೆ ಏನು ಅಂತ ಹಲವಾರು ಬಾರಿ ಹೇಳಿದ್ದೀನಿ. ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಜುಲೈ 31, 2025 ಬೆಂಗಳೂರಿನ ಮಾನ್ಯತಾ ಬಿಸ್ನೆಸ್ ಪಾರ್ಕಲ್ಲಿ ಉದ್ಘಾಟನೆ ಆಯಿತು. ಅದರ ಥೀಮು ಬಿಲ್ಡಿಂಗ್ ಎ ಕ್ವಾಂಟಮ್ ಎಕೋಸಿಸ್ಟಮ್, ಕ್ಯೂಬಿಟ್ಸ್ ಟು ದ ಸೊಸೈಟಿ. ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲಿ ಇಂಡಿಯಾಸ್ ಫಸ್ಟ್ ಇಂಟರ್ನ್ಯಾಷನಲ್ ಕ್ವಾಂಟಮ್ ಫೋಕಸ್ ಸಮಿಟನ್ನು ನಡೆಸಿಕೊಡ್ತು. ಇದರಲ್ಲಿ ಹಲವಾರು ಥೀಮ್ಗಳಿದ್ವು. ಕ್ವಾಂಟಮ್ ಇನ್ ಕಂಪ್ಯೂಟಿಂಗ್, ಫಿನಾನ್ಸ್ ಆ್ಯಂಡ್ AI, ಕ್ವಾಂಟಮ್ ಇನ್ ಹೆಲ್ತ್ ಕೇರ್, ಕ್ವಾಂಟಮ್ ಇನ್ ಸೆಕ್ಯೂರಿಟಿ. ಹೀಗೆ ಕ್ವಾಂಟಮ್ ಟೆಕ್ನಾಲಜಿಯನ್ನು ನಮ್ಮ ರಾಜ್ಯದಲ್ಲಿ ಅಳವಡಿಸ್ಕೋಬೇಕು. ಇಡೀ ದೇಶದಲ್ಲಿಯೇ ಕ್ವಾಂಟಮ್ ಟೆಕ್ನಾಲಜಿಗೆ ರಾಜ್ಯವನ್ನು ಒಂದು ಹಬ್ಬಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾಜ್ಯ ಸರ್ಕಾರ, ಅದರಲ್ಲೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ದೇಶದಲ್ಲಿಯೇ ಮೊಟ್ಟ ಮೊದಲ ಕ್ವಾಂಟಮ್ ಇಂಟರ್ನ್ಯಾಷನಲ್ ಸಮಿಟನ್ನು ನಡೆಸಿತು. ಅದರ ಹೆಸರು ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಸಮಿಟ್. ಯಾರು ಉದ್ಘಾಟನೆ ಮಾಡಿದ್ರು? ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಹಾಗಾದರೆ ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಸಮ್ಮೇಳನಕ್ಕೇನು ಚಾಲನೆ ಕೊಟ್ಟಿದ್ದಾರೆ, ಆ ಸಂದರ್ಭದಲ್ಲಿ ಹಲವಾರು ಒಪ್ಪಂದಗಳಾಗಿರ್ತವೆ, ಡಿಸ್ಕಷನ್ಸ್ ಆಗಿರ್ತವೆ. ಅವುಗಳನ್ನು ಹೇಳಿಕೆ ಮುಖಾಂತರ ಕೇಳ್ಬೋದು. ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಸಮಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ 4-5 ಹೇಳಿಕೆ ಕೊಟ್ಟು ಅದರಲ್ಲಿ 1-2-3 ಸರಿ ಇರ್ಬೋದು.
2035 ವೇಳೆಗೆ ಕರ್ನಾಟಕವನ್ನು ಕ್ವಾಂಟಮ್ನ ಆರ್ಥಿಕ ರಾಜ್ಯವನ್ನಾಗಿ ಮಾಡುವ ಗುರಿಯನ್ನು ಹೊಂದಲಾಗಿದೆ. ಇದನ್ನು ಸಾಧಿಸಲು ಬೇಕಾದ ಮೂಲಸೌಕರ್ಯ ಮತ್ತು ಸ್ಟಾರ್ಟಪ್ಗಳಿಗೆ 1,000 ಕೋಟಿ ನಿಧಿ ಮೀಸಲಿರಿಸಿ ಕರ್ನಾಟಕ ಕ್ವಾಂಟಮ್ ಮಿಷನ್ ಅನ್ನು ಪ್ರಾರಂಭಿಸಲಾಗುವುದು. ನೋಡಿ, ಒಂದು ಹೇಳಿಕೆ ಬಂತು. ಈ ಒಂದು ಸಮಾವೇಶದಲ್ಲಿ, ಸಮ್ಮೇಳನದಲ್ಲಿ ಏನು ಹೇಳ್ತಾ ಇದ್ದಾರೆ, KQM ಕರ್ನಾಟಕ ಕ್ವಾಂಟಮ್ ಮಿಷನ್ ಎಷ್ಟು ಸಾವಿರ ರೂಪಾಯಿ, 1,000 ಕೋಟಿ ರೂಪಾಯಿಗಳ ಒಂದು ನಿಧಿಯನ್ನು ಸ್ಥಾಪಿಸ್ತಾ ಇದ್ದಾರೆ. ಕರ್ನಾಟಕ ಕ್ವಾಂಟಮ್ ಮಿಷನ್ ಅನ್ನು ತರ್ತಾ ಇದ್ದಾರೆ. ಇದು ಫಸ್ಟ್ ಎಂಟ್ರಿ, ಫಸ್ಟ್ ಹೇಳಿಕೆ. 2 ದಿನಗಳ ಸಮಾವೇಶ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದರು. ಕ್ವಾಂಟಮ್ ಇಂಡಿಯಾ ಬೆಂಗಳೂರು. ಸೊ ಎಲ್ಲಿ ಏನು ಅಂತ ತಿಳ್ಕೊಂಡ್ವಿ. ಮತ್ತು 2035 ವೇಳೆಗೆ 10,000 ಉದ್ಯೋಗ ಸೃಷ್ಟಿಸಿ ಬೆಂಗಳೂರನ್ನು ಏಷ್ಯಾದ ಕ್ವಾಂಟಮ್ ರಾಜಧಾನಿ, ನಾವಿನ್ನು ಇಂಡಿಯಾದ ಕ್ವಾಂಟಮ್ ರಾಜಧಾನಿ ಅಂತ ಹೇಳ್ತಾ ಇದ್ದೀವಿ, ಏಷ್ಯಾದ ಕ್ವಾಂಟಮ್ ರಾಜಧಾನಿಯನ್ನಾಗಿ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಗುರಿಯನ್ನು ಹಾಕ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದ ಪ್ರೊಫೆಸರ್ ಡಂಕನ್ ಆಲ್ದಾನೆ, ಪ್ರೊಫೆಸರ್ ಡೇವಿಡ್ ಗ್ರಾಸ್ ಮತ್ತು ಪಂಚರತ್ನ ಪ್ರಶಸ್ತಿ ವಿಜೇತ ರಾಜಮಣಿ ವಿಜಯರಾಘವನ್ ಅವರನ್ನು ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ ಕೂಡ ಮಾಡಿದರು. ಬೆಂಗಳೂರು ಬಳಿ ಕ್ಯೂ ಸಿಟಿ, ಕ್ವಾಂಟಮ್ ಸಿಟಿಯನ್ನು ಸ್ಥಾಪಿಸ್ತೀವಿ. ಮತ್ತು ಕೇಂದ್ರ ಸರ್ಕಾರವು ಈಗ ಆಲ್ರೆಡಿ 6,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ NQM ಅನ್ನು ಆರಂಭಿಸಿದ್ದು, ಕರ್ನಾಟಕದಲ್ಲಿ ನಾವೀನ್ಯತೆ ಮತ್ತು ವಿಕೇಂದ್ರೀಕೃತ ವಿಧಾನಗಳನ್ನು ಅಳವಡಿಸಿಕೊಂಡು ಅನುಮತಿ ಕೊಡಬೇಕಂತ ಮನವಿಯನ್ನು ಕೂಡ ಮಾಡಿದ್ವಿ ಅಂತ ಹೇಳಿದರು. ಇಲ್ಲಿ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಬಗ್ಗೆ, ಕರ್ನಾಟಕ ಕ್ವಾಂಟಮ್ ಮಿಷನ್ ಬಗ್ಗೆ, ಎಲ್ಲಿ ಕ್ವಾಂಟಮ್ ನಗರ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಯಾರಿಗೆ ಸನ್ಮಾನ ಮಾಡಿದರು, ಯಾವಾಗ ಉದ್ಘಾಟನೆ ಆಯಿತು, ಸೊ ಹೀಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಬೇಕು. ನೆಕ್ಸ್ಟ್ ಹೋಗೋಣ. ಕ್ಲಾಸ್ ನಂಬರ್ 824 ಡಿಸ್ಕಷನ್ ಮಾಡಿದ್ವಿ. ಜೂನ್ 2025 ಪಾರ್ಟ್ 4 ಕರ್ನಾಟಕ ಸರ್ಕಾರವು IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಅಂತ 2 48 ಕೋಟಿ ರೂಪಾಯಿ ಅನುದಾನದಲ್ಲಿ ಅನುಮೋದಿಸಿದೆ. ಇದು ಕೂಡ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟಾಪಿಕ್ ಮೇಲೆ ಬರ್ತಕ್ಕಂಥದ್ದು. ಕರ್ನಾಟಕ ಸರ್ಕಾರದ ಎಫೆಕ್ಟಿವ್ ಗವರ್ನೆನ್ಸಲ್ಲಿ ಕ್ವಾಂಟಮ್ ಅಥವಾ ಏನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಕ್ವಾಂಟಮ್ ರಿಸರ್ಚ್. ಪ್ರಶ್ನೆ ಏನು ಕೇಳ್ತಾರೆ, ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಫೇಸ್ 2 ಅನ್ನು ಕೆಳಗಿನ ಯಾವ ಆರ್ಗನೈಜೇಷನಲ್ಲಿ ಸ್ಥಾಪನೆ ಮಾಡಲು ಅನುಮತಿಯನ್ನು ನೀಡಲಾಗಿದೆ? 1 IIMB, IIM ಬೆಂಗಳೂರು, IIIT ಬೆಂಗಳೂರು, IISc ಬೆಂಗಳೂರು, ಅಥವಾ ಇನ್ನೊಂದು ಯಾವುದೋ ಕೊಡ್ಬೋದು. ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಫೇಸ್ 2 IIScಯಲ್ಲಿ 48 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ. ಭಾರತೀಯ ವಿಜ್ಞಾನ ಸಂಸ್ಥೆ IISc ಸಹಯೋಗದೊಂದಿಗೆ ಕ್ವಾಂಟಮ್ ಸಂಶೋಧನಾ ಪಾರ್ಕ್, ಕ್ವಾಂಟಮ್ ರಿಸರ್ಚ್ ಪಾರ್ಕನ್ನು ಸ್ಥಾಪನೆಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. 48 ಕೋಟಿ ರೂಪಾಯಿ ಅನುದಾನದಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಆವರಣದಲ್ಲಿ ಈ ಪಾರ್ಕ್ ಸ್ಥಾಪನೆಯಾಗಲಿದೆ. ಇದು 2ನೇ ಹಂತದಲ್ಲಿ ಮಾಡ್ತಕ್ಕಂತಹ ಒಂದು ಕ್ವಾಂಟಮ್ ಪಾರ್ಕ್ ಆಗುತ್ತೆ. ಸೊ ಫೇಸ್ 2 ಎಲ್ಲಿ IISc ಸಹಯೋಗದಲ್ಲಿ. ಇದೇ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಆರ್ಥಿಕ ಸಮೀಕ್ಷೆ 2025 ಹೂಡಿಕೆ ಮತ್ತು ರಫ್ತುಗಳು ಅಂತ ಚಾಪ್ಟರ್ 3 ಬಗ್ಗೆ ಪಾರ್ಟ್ 1 ಮಾತಾಡಿದ್ವಿ. ಕ್ಲಾಸ್ ನಂಬರ್ 782 ಅದಕ್ಕೆ ಹೇಳೋದು ಕರ್ನಾಟಕ ಆರ್ಥಿಕ ಸಮೀಕ್ಷೆ, ಕರ್ನಾಟಕ ಬಜೆಟ್ ನೋಡ್ಕೊಂಡ್ರೆ ಅಲ್ಲೇನು ಕರ್ನಾಟಕದ ಆರ್ಥಿಕ ಸ್ಥಿತಿಗತಿ ಅಂತ ಏನಿದೆ ಆ ಟಾಪಿಕ್ ಕವರ್ ಆಗುತ್ತೆ. ಮತ್ತೆ ಸೆಪರೇಟ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ, ಇಟ್ಸ್ ಆಲ್ಮೋಸ್ಟ್ ಈಕ್ವಲ್. ಹಾಗಾದ್ರೆ ಅದರಲ್ಲಿ ಏನು ಕವರ್ ಮಾಡಿದ್ವಿ ಅಂದರೆ ದ ನಿಪುಣ ಕರ್ನಾಟಕವು The focuses on emerging technologies like AI, blockchain and cyber security. ನಿಪುಣ ಕರ್ನಾಟಕ ಸ್ಕೀಮ್ ಎಕನಾಮಿಕ್ ಸರ್ವೆದಲ್ಲಿ ಬಂದಿತ್ತು. The initiative is fully funded by the Karnataka state government. ರಾಂಗ್ ಆಗುತ್ತೆ. ಈ ನಿಪುಣ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದ ಸಹಕಾರವೂ ಇದೆ ಮತ್ತು ಪ್ರೈವೇಟ್ ಎಂಟಿಟೀಸ್ ಸಹಕಾರ ಕೂಡ ಇದೆ. ಕರ್ನಾಟಕ ಸರ್ಕಾರದ್ದು ಕೂಡ 40% ಫಂಡನ್ನು ಕೊಡ್ತಾ ಇದೆ ನಿಪುಣ ಕರ್ನಾಟಕ. ಈ ನಿಪುಣ ಕರ್ನಾಟಕ ಯಾವ ಟೆಕ್ನಾಲಜಿಗಳ ಮೇಲೆ ಫೋಕಸ್ ಮಾಡ್ತಾ ಇದೆ? ಎಮರ್ಜಿಂಗ್ ಟೆಕ್ನಾಲಜೀಸ್. ಎಮರ್ಜಿಂಗ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ಬ್ಲಾಕ್ ಚೈನ್ ಟೆಕ್ನಾಲಜಿ, ಸೈಬರ್ ಸೆಕ್ಯೂರಿಟಿ, ಈ ರೀತಿಯಾಗಿದೆ. ಮತ್ತು ಈ ನಿಪುಣ ಕರ್ನಾಟಕಕ್ಕೆ ಬಂದಾಗ ನಮ್ಮ ಕಿಯೋನಿಕ್ಸು ಮತ್ತು ಕೆಡೆಮ್
collaborate with Karnataka government to implement the Nipuna Karnataka through the public-private partnership models. Public-private partnership models ಅಂದರೆ ಪ್ರೈವೇಟ್ ಎಂಟಿಟೀಸನ್ನು ಆ್ಯಡ್ ಮಾಡಿಕೊಂಡು ಸರ್ಕಾರದವರು ಸೇರಿಕೊಂಡು ಈ ಎಮರ್ಜಿಂಗ್ ಟೆಕ್ನಾಲಜೀಸ್ ಮೇಲೆ ಫೋಕಸ್ ಮಾಡಿ ನಿಪುಣ ಕರ್ನಾಟಕ ಅಂತಕ್ಕಂಥ ಸ್ಕೀಮ್ ತಂದಿದ್ದಾರೆ. ಹಾಗಾದ್ರೆ ಏನಿದ್ರ ಉದ್ದೇಶ? ನಿಪುಣ ಕರ್ನಾಟಕ ಯಾರನ್ನ ನಿಪುಣ ಮಾಡಬೇಕು? ಏನು ಮಿನಿಸ್ಟರ್ಸ್ನ, ಅಧಿಕಾರಿಗಳನ್ನ, ಯುವ ಜನತೆಯನ್ನು, ಯಾರನ್ನ? ಸರ್ಕಾರಿ ಅಧಿಕಾರಿಗಳನ್ನ, ಯಾರನ್ನ? ಇನ್ನು 14 ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಆರ್ ಎಸ್ಟಾಬ್ಲಿಷ್ಡ್ ಟು ಸಪೋರ್ಟ್ ಸ್ಟಾರ್ಟ್ಅಪ್ ಆ್ಯಂಡ್ ಡ್ರೈವ್ ಇನೋವೇಷನ್. ಸೊ ಈ 4 ಹೇಳಿಕೆಗಳಲ್ಲಿ 1, 3, 4 ಸರಿ ಇದೆ, 2ನೇದು ಮಾತ್ರ ತಪ್ಪಿದೆ. ಕಾರಣ ಈ ನಿಪುಣ ಕರ್ನಾಟಕ 100% ಗೌರ್ಮೆಂಟ್ ಫಂಡೆಡ್ ಅಲ್ಲ, ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಫಂಡೆಡ್ ಅಲ್ಲ. ಓಕೆ, ಆಲ್ರೆಡಿ ಹೇಳಿದಂಗೆ ಇದನ್ನು ನಾವು ಕ್ಲಾಸ್ ನಂಬರ್ 782 ಅಲ್ಲಿ ಕರ್ನಾಟಕ ಆರ್ಥಿಕ ಸಮೀಕ್ಷೆಯಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಇದೇ ಸ್ಟೇಟ್ಮೆಂಟ್ಗಳನ್ನು. ಆದರೂ ಕೂಡ ಒಂದು ಕನ್ಸಾಲ್ಟೇಟೆಡ್ ಇರಲಿ ಅನ್ನೋ ಉದ್ದೇಶಕ್ಕೆ ನಿಪುಣ ಕರ್ನಾಟಕವನ್ನು ತಂದಿರತಕ್ಕಂಥ ಉದ್ದೇಶ ಏನಂದರೆ, ಉದಯೋನ್ಮುಖ ತಂತ್ರಜ್ಞಾನಗಳು, ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತ ಏನು ಕರಿತೀವಿ, ಕೃತಕ ಬುದ್ಧಿಮತ್ತೆ, ಬ್ಲಾಕ್ ಚೈನು, ಸೈಬರ್ ಸೆಕ್ಯೂರಿಟಿ, ಡೇಟಾ ಸೈನ್ಸ್ನಂತಹ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ನಮ್ಮ ಸ್ಥಳೀಯ ಕೆಲಸಗಾರರ ಕೌಶಲ್ಯವನ್ನು, ನಮ್ಮ ಯುವ ಜನತೆಯ ಕೌಶಲ್ಯವನ್ನು, ಎಂಪ್ಲಾಯಿಗಳ ಕೌಶಲ್ಯವನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ. ಈಗ ಉನ್ನತ ಕೌಶಲ್ಯವನ್ನು ಕೊಡಬೇಕು. 100 ಜನ ಇವತ್ತು ನಮ್ಮ ಯುವಕರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೆಲವೊಂದಷ್ಟು ಸ್ಕಿಲ್ಸ್ ಇಲ್ಲದೆ ಇರ್ಬೋದು, ಇದ್ರೂ ಕೂಡ ಕಡಿಮೆ ಇರ್ಬೋದು, ಅಪ್ಡೇಟ್ ಅಥವಾ ಅಪ್ಗ್ರೇಡ್ ಆಗಿಲ್ಲದೆ ಇರ್ಬೋದು. ಹಾಗಾಗಿ ಉನ್ನತ ಕೌಶಲ್ಯ, ಪುನರ್ ಕೌಶಲ್ಯ, ವೃತ್ತಿಪರ ತರಬೇತಿ ಮೂಲಕ ಶೈಕ್ಷಣಿಕ ಮತ್ತು ಉದ್ಯಮದ ನಡುವಿನ ಅಂತರವನ್ನು ಕಡಿಮೆ ಮಾಡಬೇಕು. ಈಗ ಕಂಪ್ಯೂಟರ್ ಸೈನ್ಸಲ್ಲಿ ಇಂಜಿನಿಯರಿಂಗ್ ಮಾಡಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಇಂಜಿನಿಯರಿಂಗ್ ಮಾಡಿರ್ಬೋದು, ಡೇಟಾ ಸೈನ್ಸಲ್ಲೇ ಪರ್ಟಿಕ್ಯುಲರ್ ಆಗಿ ಮಾಸ್ಟರ್ ಡಿಗ್ರಿ ಮಾಡಿರ್ಬೋದು. ಬಟ್ ಸ್ಟಿಲ್ ಉದ್ಯಮ ಕಂಪನೀಸಲ್ಲಿ ಬೇಕಾಗಿರ್ತಕ್ಕಂತಹ ಕೌಶಲ್ಯಕ್ಕೂ ಕಾಲೇಜಲ್ಲಿ ಕಲಿತಾ ಇರ್ತಕ್ಕಂಥ ಕೌಶಲ್ಯಕ್ಕೂ ಒಂದಷ್ಟು ಗ್ಯಾಪ್ ಇದ್ದೇ ಇರುತ್ತೆ. ಆ ಗ್ಯಾಪನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನ. ಇಂಡಸ್ಟ್ರಿಗೆ ಹೋದ ನಂತರ ಏನು ಕೆಲಸ ಮಾಡಬೇಕು ಅದನ್ನು ಕಾಲೇಜಲ್ಲೇ ಕಲಿಸ್ಬಿಟ್ರೆ ಆ ರೀತಿಯ ಒಂದು ಕೌಶಲ್ಯವನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು, ಆ ಮೂಲಕ ಶೈಕ್ಷಣಿಕ ಮತ್ತು ಉದ್ಯಮದ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ರೈಟ್, ನಿಪುಣ ಕರ್ನಾಟಕ ಹೆಸರು ಹೇಳ್ತಾ ಇದೆ, ನಮ್ಮ ಕರ್ನಾಟಕದ ಯುವ ಜನತೆ ನಿಪುಣರಾಗಬೇಕು. ಗುಡ್. ಮತ್ತು ಇದನ್ನು ಯಾರು ಜಾರಿಗೆ ಮಾಡ್ತಾ ಇದ್ದಾರೆ ಅಂದರೆ ಕರ್ನಾಟಕ ಸರ್ಕಾರ. ಯಾವ ಸಂಸ್ಥೆಗಳ ಸಹಯೋಗದಲ್ಲಿ ಅಂದರೆ ಕಿಯೋನಿಕ್ಸ್ ಮತ್ತು ಕೆಡೆಮ್ ಸಹಯೋಗದಲ್ಲಿ. ಕಿಯೋನಿಕ್ಸ್ ಮತ್ತು ಕೆಡೆಮ್ ಎರಡೂ ಕೂಡ ಕರ್ನಾಟಕದ ಸರ್ಕಾರದ ಸಂಸ್ಥೆಗಳೇ ಆಗ್ತವೆ. ಮತ್ತು ಇದಕ್ಕೆ ಯಾರು ದುಡ್ಡು ಕೊಡ್ತಾರೆ? 40% ಸರ್ಕಾರಿ ಪಾಲ್ಗೊಳ್ಳುವಿಕೆ, ಇನ್ನು ಉಳಿದಿದ್ದು ಖಾಸಗಿ ಪಾಲುದಾರಿಕೆ. ಓಕೆ, ಇದಕ್ಕೆ ಕರ್ನಾಟಕ ಸರ್ಕಾರ ಈಗ ಆಲ್ರೆಡಿ 95 ಕೋಟಿ ಕೊಟ್ಟಿದೆ. ಕೇಂದ್ರ ಸರ್ಕಾರದಿಂದ ಮತ್ತು ಉದ್ಯಮಗಳಿಂದ 100 ಕೋಟಿ ಸಂಗ್ರಹ ಮಾಡ್ತಾ ಇದ್ದಾರೆ. ಪ್ರಾಯೋಗಿಕವಾಗಿ ಈ ಕಾರ್ಯಕ್ರಮವನ್ನು ತಂದಿದ್ದಾರೆ. ನಿಪುಣ ಕರ್ನಾಟಕ, ಈ ಒಂದು ನಿಪುಣ ಕರ್ನಾಟಕಕ್ಕೆ ಈಗ ಆಲ್ರೆಡಿ ಮೈಕ್ರೋಸಾಫ್ಟ್, ಎನ್ವಿಡಿಯಾ, ಆಕ್ಸೆಂಚರ್, ಇಂಟೆಲ್, IBMನಂತಹ ದೊಡ್ಡ ದೊಡ್ಡ IT ಕಂಪನಿಗಳ ಜೊತೆ ಕರ್ನಾಟಕ ಸರ್ಕಾರ MOU ಮಾಡಿಕೊಂಡಿದೆ. ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಒಡಂಬಡಿಕೆಯನ್ನು ಮಾಡಿಕೊಂಡಿದೆ. ಆ ಮೂಲಕ ಇಂತಹ ದೊಡ್ಡ ಕಂಪನಿಗಳ ಮುಖಾಂತರ ಕರ್ನಾಟಕದ 1 ಲಕ್ಷ ಯುವ ಜನತೆಗೆ 1 lakh ಇಂಡಿವಿಜುವಲ್ಸ್ ಇವತ್ತು ಕೊಲಾಬರೇಟ್ ಮಾಡಿ ಅವರಿಗೆ ತಂತ್ರಜ್ಞಾನದಲ್ಲಿ, ಅದರಲ್ಲೂ ಎಮರ್ಜಿಂಗ್ ಟೆಕ್ನಾಲಜಿಯಲ್ಲಿ ಒಂದಷ್ಟು ನಾಲೆಜನ್ನು ತರಬೇಕು ಅನ್ನೋ ಉದ್ದೇಶಕ್ಕೆ ಆ ಮೂಲಕ ಇಂಡಸ್ಟ್ರಿ ರೆಡಿ ವರ್ಕ್ ಫೋರ್ಸ್, ಆಲ್ಮೋಸ್ಟ್ ಇಂಡಸ್ಟ್ರಿ ರೆಡಿ, ಓದಿದ್ದಾರೆ, ಇಂಡಸ್ಟ್ರಿಗೆ ಏನು ಬೇಕಾ ಟೆಕ್ನಾಲಜಿಯನ್ನು ಕಲ್ತಿದ್ದಾರೆ, ನೀವು ರಿಕ್ರೂಟ್ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಕೆಲಸಕ್ಕೆ ತಗೊಳ್ಳಿ ಅಲ್ವಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಏನು ವರ್ಕ್ ನಡೀತಾ ಇದೆ ಇಂಡಸ್ಟ್ರಿಲಿ ಅದನ್ನು ಕಾಲೇಜಲ್ಲೇ ಕಲಿಸ್ಬಿಟ್ರೆ, ಮಷಿನ್ ಲರ್ನಿಂಗಲ್ಲಿ ಏನು ನಡೀತಾ ಇದೆ ಕಾಲೇಜಲ್ಲೇ ಕಲಿಸ್ಬಿಟ್ರೆ, ನ್ಯೂರಲ್ ನೆಟ್ವರ್ಕ್ಸು ಅಥವಾ ಡೀಪ್ ಲರ್ನಿಂಗ್ ಆಗಿರ್ಬೋದು, ಎನಿ ನ್ಯೂ ಟೆಕ್ನಾಲಜಿನ ನಾವಿನ್ನೂ ಹಳೆಯ ಕಾಲದ C ಪ್ರೋಗ್ರಾಮಿಂಗು, ಹಳೆಯ ಕಾಲದ C++, ಜಾವಾ ಪ್ರೋಗ್ರಾಮಿಂಗ್ ಅಲ್ಲ, ಈ ಲ್ಯಾಂಗ್ವೇಜಸ್ ಬೇಕು. ಬಟ್ ಆದರೂ ಕೂಡ ಅವುಗಳ ಜೊತೆಗೆ ಇವತ್ತಿನ ಎಮರ್ಜಿಂಗ್ ಟೆಕ್ನಾಲಜೀಸನ್ನು ಕಲಿಸ್ಬೇಕಂದ್ರೆ ಅದಕ್ಕೆ ಆ ಎಮರ್ಜಿಂಗ್ ಟೆಕ್ನಾಲಜೀಸಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಕಂಪನಿಗಳಿಂದ ಟ್ರೈನಿಂಗ್ ಕೊಡಿಸ್ಬೇಕು ಅಂತಕ್ಕಂಥದ್ದು.
IBM, ಇಂಟೆಲ್, ಮೈಕ್ರೋಸಾಫ್ಟ್, ಎನ್ವಿಡಿಯಾ, ಆಕ್ಸೆಂಚರ್ ಹೀಗೆ ದೊಡ್ಡ ದೊಡ್ಡ ಕಂಪನಿಗಳಿಂದ ಒಂದು ಒಡಂಬಡಿಕೆ ಮಾಡಿಕೊಂಡು MOU ಮಾಡಿಕೊಂಡು ಟ್ರೈನಿಂಗ್ ಕೊಡಿಸಿದ್ರೆ ಆಗ ನಮ್ಮ ಯುವ ಜನತೆ ಇಂಡಸ್ಟ್ರಿ ರೆಡಿ ವರ್ಕ್ ಫೋರ್ಸ್ ರೆಡಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಅದು ನಿಪುಣ ಕರ್ನಾಟಕ. ಮತ್ತು ಅವ್ರಿಗೂ ಉದ್ಯೋಗ ಕೂಡ ಕೊಡ್ತಾರೆ. ಇನ್ನು ಉಳಿದಿದ್ದೆಲ್ಲ ಆಲ್ರೆಡಿ ನಾವು ಯಾವುದು ನಮ್ಮ ಆರ್ಥಿಕ ಸಮೀಕ್ಷೆಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಕಿಯೋನಿಕ್ಸ್ ಅಂದರೆ ಏನು ಅಂತ ಅದರ ಫುಲ್ ಫಾರ್ಮ್ ಭಾಳ ಸಲ ಕೇಳ್ತಾರೆ. ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ಕಿಯೋನಿಕ್ಸ್. ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ. ಇದು ಕರ್ನಾಟಕ ಸರ್ಕಾರದ ಒಂದು ಉದ್ಯಮವಾಗುತ್ತೆ. ಇನ್ನು KDEM ಅಂದರೆ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಆಗುತ್ತೆ. ಇವರಿಬ್ಬರ ಸಹಯೋಗದೊಂದಿಗೆ ನಿಪುಣ ಕರ್ನಾಟಕವನ್ನು ವಿವಿಧ ಮಲ್ಟಿನ್ಯಾಷನಲ್ ಕಂಪನಿಗಳ ಜೊತೆ ಕೇಂದ್ರ ಸರ್ಕಾರದ ಸಹಯೋಗ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಜಾರಿಗೊಳಿಸ್ತಾ ಇದ್ದಾರೆ. ಇನ್ನು ಕ್ಲಾಸ್ ನಂಬರ್ 740 ಫೆಬ್ರವರಿ 2025 ಪಾರ್ಟ್ 4ಅಲ್ಲಿ ನಾವು ಕಾವೇರಿ 2.0 ಪೋರ್ಟಲ್ ಮೇಲೆ ಆಗಿರ್ತಕ್ಕಂತಹ ಒಂದು ಇಂಟರ್ನೆಟ್ ಅಟ್ಯಾಕ್ ಬಗ್ಗೆ ಮಾತಾಡಿದ್ವಿ. ಕರ್ನಾಟಕ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ said that the Kaveri 2.0 portal which had been impacted by a distributed denial of service DDoS attack. ಹಾಗಾದರೆ DDoS ಅಟ್ಯಾಕ್ ಅಂದರೆ ಏನು? DDoS ಡಿಸ್ಟ್ರಿಬ್ಯೂಟೆಡ್ ಡಿನಯಲ್ ಆಫ್ ಸರ್ವಿಸ್. ಡಿಸ್ಟ್ರಿಬ್ಯೂಟೆಡ್ ಡಿನಯಲ್ ಆಫ್ ಸರ್ವಿಸ್ ಅನ್ನಂಗ. ಈಗ ಒಂದು ಎಕ್ಸಾಂಪಲ್ಲು, ಒಂದು ಸರ್ವರ್ ಇದೆ. ಈ ಸರ್ವರ್ಗೆ ಒಂದು ನಿಮಿಷಕ್ಕೆ 100 ರಿಕ್ವೆಸ್ಟ್ಗಳನ್ನು ಬಂದರೆ ಆ ರಿಕ್ವೆಸ್ಟ್ಗಳನ್ನು ಸರ್ವ್ ಮಾಡ್ತಕ್ಕಂತಹ ಕೆಪಾಸಿಟಿ ಇದೆ. ಆ ಸರ್ವರ್ 100 ಜನ ವಿದ್ಯಾರ್ಥಿಗಳು ತಮ್ಮ ರಿಸಲ್ಟ್ ನೋಡೋಕ್ಕೆ ಬಂದರೆ 100 ಜನಕ್ಕೆ ಅದು ಸರ್ವಿಸ್ ಕೊಡುತ್ತೆ. 100 ಜನ ವಿದ್ಯಾರ್ಥಿಗಳು ತಮ್ಮ ರಿಸಲ್ಟ್ ನೋಡೋಕ್ಕೆ ಬರ್ತಾ ಇದ್ದಾರೆ. ಆದರೆ ಇನ್ಯಾರೋ ಅನ್ವಾಂಟೆಡ್ ಪೀಪಲ್ಲು ಅನ್ವಾಂಟೆಡ್ ರಿಕ್ವೆಸ್ಟ್ಗಳನ್ನು ಈ ಸರ್ವರ್ಗೆ ಕಳಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಜೆನ್ಯೂನ್ ಸ್ಟೂಡೆಂಟ್ಸ್ ಅಲ್ಲ ಅವರು, ಯಾರೋ ಅಟ್ಯಾಕರ್ಸು. ಈ ಸರ್ವರ್ ಕೆಪಾಸಿಟಿ ಏನು? ಸರ್ವರ್ ಕೆಪಾಸಿಟಿ ಇರೋದೇ 100 ಜನಕ್ಕೆ ಸರ್ವ್ ಮಾಡ್ತಕ್ಕಂಥದ್ದು. ಈ ಸರ್ವ್ ಮಾಡ್ತಕ್ಕಂಥ ಕೆಲಸವನ್ನು ಈ ಅನ್ವಾಂಟೆಡ್ ಪೀಪಲ್ಗೆ ಸರ್ವ್ ಮಾಡೋದಾಯಿತು. ಜೆನ್ಯೂನ್ ಸ್ಟೂಡೆಂಟ್ಸ್ ರಿಸಲ್ಟ್ಸೇ ಬರವಲ್ದು. ಈ ರೀತಿ ಅಟ್ಯಾಕನ್ನು ಡಿಸ್ಟ್ರಿಬ್ಯೂಟೆಡ್ ಡಿನಯಲ್ ಆಫ್ ಸರ್ವಿಸ್, ಸರ್ವಿಸ್ನ ಡಿನೈ ಮಾಡ್ತಾ ಇದ್ದಾರೆ. ಸರ್ವರ್ ಡೌನ್ ಆಗಿಲ್ಲ, ಹಾಗಂತ ಎಲ್ಲ ವಿದ್ಯಾರ್ಥಿಗಳಿಗೂ ರಿಸಲ್ಟ್ಸ್ ಬರ್ತಾ ಇಲ್ಲ. ಕೆಲವೊಬ್ಬರಿಗೆ ಬರ್ತಾ ಇದೆ, ಕೆಲವೊಬ್ಬರಿಗೆ ಬರ್ತಾ ಇಲ್ಲ. ಇದನ್ನು ಡಿಸ್ಟ್ರಿಬ್ಯೂಟೆಡ್ ಡಿನಯಲ್ ಆಫ್ ಸರ್ವಿಸ್. ಯಾರೋ ಡಿಸ್ಟ್ರಿಬ್ಯೂಟೆಡ್ ಅಂದರೆ ಎಲ್ಲೋ ಕುಳಿತುಕೊಂಡು ರಿಕ್ವೆಸ್ಟ್ಗಳನ್ನು ಸೆಂಡ್ ಮಾಡಿ ಸರ್ವರ್ನ ಬ್ಯುಸಿ ಮಾಡಿಬಿಡೋದು. ಈಗ ಒಂದು ಲೈನ್ ಇದೆ, ಇಲ್ಲಿ ಊಟ ಬಡಿಸ್ತಾ ಇದ್ದಾರೆ, ಒಂದು ಕಡೆ ಪೂರಿ ಹಾಕ್ತಾ ಇದ್ದಾರೆ, ಅದ್ರ ಜೊತೆಗೆ ಸಾಗು ಹಾಕ್ತಾ ಇದ್ದಾರೆ. ಇಲ್ಲಿ ಒಂದು ಕ್ಯೂ ಇದೆ, ಇಲ್ಲೊಂದು 20 ಜನ ನಿಂತಿದ್ದಾರೆ. ಈಗ 20 ಜನಕ್ಕೆ ಸರ್ವಿಸ್ ಮಾಡೋದು ಅಥವಾ ಯಾರೋ ಅಡ್ಡ ಬಂದು ಇನ್ನೊಂದೆರಡು ಪೂರಿ ಹಾಕ್ರಿ, ಇನ್ನೊಂದಷ್ಟು ಸಾಗು ಹಾಕ್ರಿ ಅಂತ ಕೇಳ್ತಾ ಹೋದರೆ ಇವ್ರನ್ನ ಸರ್ವ್ ಮಾಡೋದು ಯಾವಾಗ? ಬರೀ ಇವ್ರದ್ದೇ ಆಗೋಯ್ತಲ್ಲ ಅಂದಂಗೆ ಅರ್ಥ ಇದು. ಜೆನ್ಯೂನ್ ಅಲ್ಲ, ಅವರು ಜೆನ್ಯೂನ್, ಇವರು ಜೆನ್ಯೂನೇ. ಬಟ್ ಈ ರೀತಿಯಾಗಿ ನೆಟ್ಟಲ್ಲಿ ಇಂಟರ್ನೆಟ್ಟಲ್ಲಿ ಆದರೆ ಆ ಇಡೀ ಕಾವೇರಿ 2.0 ಕೆಲಸಕ್ಕೆ ಬರಲಾರ್ದಂಗೆ ಆಯಿತು. ನಮ್ಮ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅವರು ಓಪನ್ ಮಾಡಿದ ತಕ್ಷಣ ಲಾಗಿನ್ನೇ ಆಗ್ತಾ ಇಲ್ಲ. ಒಬ್ಬರದ್ದು ಲಾಗಿನ್ ಆದರೆ ಇನ್ನೊಂದು ಯಾವುದೋ ಹಂತದಲ್ಲಿ ಹೋಲ್ಡ್ ಆಗ್ತಾ ಇದೆ. ಯಾಕಂದರೆ ಡಿಸ್ಟ್ರಿಬ್ಯೂಟೆಡ್ ಡಿನಯಲ್ ಆಫ್ ಸರ್ವಿಸ್ ಅಟ್ಯಾಕ್ ಆಗಿತ್ತು. ದಿಸ್ ಈಸ್ ಆಲ್ಸೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ದ ಕಾವೇರಿ 2.0 ಪೋರ್ಟಲ್ ನಮ್ಮ ವಿಜ್ಞಾನ ತಂತ್ರಜ್ಞಾನದ ಸಹಕಾರದಿಂದ ನಮ್ಮ ರಾಜ್ಯದಲ್ಲಿ ತಂದಿರತಕ್ಕಂಥ ಮತ್ತೊಂದು ಪೋರ್ಟಲ್ ಆಗಿತ್ತು. ಅದಕ್ಕೆ ಅಟ್ಯಾಕ್ ಆಗಿತ್ತು, ಹಾಗಾಗಿ ಸುದ್ದಿಯಲ್ಲಿತ್ತು. ಕಾವೇರಿ 2.0 ತಂತ್ರಾಂಶದಲ್ಲಿನ ತಾಂತ್ರಿಕ ಅಡಚಣೆ ಹಾಗೂ ಸರ್ವರ್ ಡೌನ್ ಸಮಸ್ಯೆಯಿಂದಾಗಿ ರಾಜ್ಯದ ಎಲ್ಲ ಉಪನೋಂದಣಾ ಅಧಿಕಾರಿಗಳ ಕಚೇರಿಗಳಲ್ಲಿ ಕಳೆದ 3 ದಿನಗಳಿಂದ ದಸ್ತಾವೇಜುಗಳ ನೋಂದಣಿ ಪ್ರಕ್ರಿಯೆಗೆ ತೊಡಕಾಗಿತ್ತು. ರಾಜ್ಯದ 282 ಉಪನೋಂದಣಾಕಾರಿ ಕಚೇರಿಗಳಲ್ಲೂ ಆಸ್ತಿ ನೋಂದಣಿಗೆ ಆನ್ಲೈನ್ ವ್ಯವಸ್ಥೆ ಜಾರಿಯಲ್ಲಿದೆ, ಗೊತ್ತಿದೆ ನಮಗೆ. ತಾಂತ್ರಿಕ ಸಮಸ್ಯೆಯಿಂದಾಗಿ ನಿತ್ಯ ಕೇವಲ 500,000 ಆಸ್ತಿಗಳು ಹಾಗೂ ಇತರೆ ದಸ್ತಾವೇಜುಗಳನ್ನಷ್ಟೇ ನೋಂದಣಿ ಮಾಡಲು ಸಾಧ್ಯವಾಗ್ತಾ ಇದೆ. ಅದೇ ಹೇಳ್ತಾ ಇರೋದು, ಅಟ್ಯಾಕ್ ಬೇರೆಯವ್ರು ಮಾಡ್ತಾ ಇದ್ದಾರೆ. 8,000
ನೋಂದಣಿ ಆಗಬೇಕಾಗಿತ್ತು ಸರಾಸರಿ 500,000 ಇಳಿದಿದೆ ಅಂದರೆ ಆ ಸರ್ವರ್ ಮೇಲೆ ಲೋಡ್ ಬೇರೆ ಕಡೆಯಿಂದ ಬರ್ತಾ ಇದೆ. ನಾವು 5 ನಿಮಿಷದಲ್ಲಿ 20 ಜನಕ್ಕೆ ಪೂರಿ ಸಾಗು ಹಾಕ್ಬೇಕಾಗಿತ್ತು. ಯಾಕೆ ಹಾಕೋಕ್ಕಾಗ್ತಾ ಇಲ್ಲ ಅಂದರೆ ಆಲ್ರೆಡಿ ಪೂರಿ ಸಾಗು ಹಾಕ್ಸ್ಕೊಂಡವರು ಇನ್ನೊಂದೆರಡು ಪೂರಿಗೆ ಇನ್ನೊಂದಷ್ಟು ಸಾಗೋಗಿ ಬಂದುಬಿಟ್ರೆ ಪದೇ 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 ಮತ್ತು ಆ್ಯಕ್ಚುಲ್ ಜೆನ್ಯೂನ್ ಯೂಸರ್ಸ್ನ ನಾವು ಸರ್ವ್ ಮಾಡೋದು ಹೇಗೆ? ಬೆಳಿಗ್ಗೆ ಟಿಫನ್ಗೆ ಪೂರಿ ಸಾಗು ಮಾಡು ಅಂತ ಹೇಳ್ಬೇಕಾಗತ್ತೆ ನೋಡ್ರಿ. ರೈಟ್, ಓಕೆ. ಸೊ ಆಲ್ರೆಡಿ ಹೇಳಿದ್ದೀನಿ DDoS ಅಟ್ಯಾಕ್ ಅಂದರೆ ಏನಂತ. ಒಂದು ಎಕ್ಸಾಂಪಲ್ ಹೇಳೋದಾದರೆ ಇಲ್ಲಿ ನೋಡಿ, ಇದು ಸರ್ವರು, ಜೆನ್ಯೂನ್ ಯೂಸರ್ಸು ಒಬ್ಬರು ರಿಕ್ವೆಸ್ಟ್ ಮಾಡಿದರೆ ಅಟ್ಯಾಕರ್ ಮಿಡ್ಲಲ್ಲಿ ತನ್ನ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾನೆ. ಸೊ ಅಗೇನ್ ಜೆನ್ಯೂನ್ ಯೂಸರ್ ಅಟ್ಯಾಕರ್, ಜೆನ್ಯೂನ್ ಯೂಸರ್ ಅಟ್ಯಾಕರ್. ಬರೀ ಜೆನ್ಯೂನ್ ಯೂಸರ್ಸ್ ಬಂದಿದ್ದರೆ 8,000 ದಸ್ತಾವೇಜು ಆಸ್ತಿಗಳ ನೋಂದಣಿ ಆಗಬೇಕಾಗಿತ್ತು ಒಂದಿನಕ್ಕೆ ರಾಜ್ಯದ ಎಲ್ಲ ಉಪನೋಂದಣಾಧಿಕಾರಿಗಳು ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಬರೀ 500,000 ಆಗ್ತಾ ಇದೆ ಅಂದರೆ ಇನ್ನು ಉಳಿದ ರಿಕ್ವೆಸ್ಟ್ ಎಲ್ಲ ಅವ್ರದ್ದೇ ಬರ್ತಾ ಇದೆ ಅಟ್ಯಾಕರ್ಸ್ದು. ಡಿಸ್ಟ್ರಿಬ್ಯೂಟೆಡ್ ಡಿನಯಲ್ ಆಫ್ ಸರ್ವಿಸ್ ಅಟ್ಯಾಕ್ ನಮ್ಮ ಕಂಪ್ಯೂಟರ್ ವೀಡಿಯೋಸಲ್ಲಿ ಇನ್ನಷ್ಟು ಎಲ್ಲರೂ ಒಂದು ಕಡೆ ಹೇಳಿರ್ತೀನಿ ನೋಡಿ. ಕ್ಲಾಸ್ ನಂಬರ್ 763 ಕರ್ನಾಟಕ ಬಜೆಟ್ 2025 ಪಾರ್ಟ್ 5 ಬಗ್ಗೆ ಮಾತಾಡಬೇಕಾದ್ರೆ ಒಂದಷ್ಟು ವಿಜ್ಞಾನ ತಂತ್ರಜ್ಞಾನದ ಇನಿಷಿಯೇಟಿವ್ಗಳ ಬಗ್ಗೆ ಮಾತಾಡಿದ್ವಿ. ಫಸ್ಟ್ ಒನ್ನು, ಕರ್ನಾಟಕ ಬಜೆಟ್ 2025-26 ಪ್ರಕಾರ ಈ ಕೆಳಗಿನ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿದ್ದಾವೆ? ಸೊ ಎಲ್ಲವೂ ಕೂಡ ಸರಿಯಾಗಿದ್ದಾವೆ, ಬಟ್ ಯಾವ್ಯಾವ ಅಂತ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಸಿದ್ದರಾಮಯ್ಯನವರ 16ನೇ ಬಜೆಟ್ ಪಾರ್ಟ್ 5 ಡಿಸ್ಕಷನ್ ಮಾಡಿದ್ವಿ. ಲೀಪ್ ವಿಲ್ ಬಿ ಲಾಂಚ್ಡ್ ಎ ಗ್ರಾಂಟ್ ಆಫ್ ₹1,000 crore. ಲೀಪ್ ಅಂತಕ್ಕಂಥ ಪ್ರೋಗ್ರಾಮನ್ನು 1,000 ಕೋಟಿ ರೂಪಾಯಿ ಅನುದಾನದೊಂದಿಗೆ ಪ್ರಾರಂಭಿಸಲಾಗುವುದು ಅಂತ ಹೇಳಿದರು. ಹಾಗಾದರೆ ಲೀಪ್ ಅಂದ್ರೇನು ನೋಡೋಣ. ಎ ನ್ಯೂ IT ಪಾಲಿಸಿ 2025 ವಿಲ್ ಫೋಕಸ್ ಆನ್ ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್. ಕ್ಲೌಡ್ ಕಂಪ್ಯೂಟಿಂಗ್ ಅಂತಕ್ಕಂಥ ನೂತನ ತಂತ್ರಜ್ಞಾನ ಹಾಗೂ ಎಮರ್ಜಿಂಗ್ ಟೆಕ್ನಾಲಜೀಸ್, ಈಗ ತಾನೇ ಮಾತಾಡ್ತಾ ಇದ್ವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ನ್ಯೂರಲ್ ನೆಟ್ವರ್ಕ್ಸ್, ಡೀಪ್ ಲರ್ನಿಂಗ್, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಥವಾ ಸೈಬರ್ ಸೆಕ್ಯುರಿಟಿ, ಹೀಗೆ ನೂತನ ತಂತ್ರಜ್ಞಾನಗಳೇನಿದ್ದಾವೆ ಅವುಗಳ ಬಗ್ಗೆ ಫೋಕಸ್ ಮಾಡ್ತಾ ಇದೆ ನೂತನ IT ಪಾಲಿಸಿ 2025 ಕರ್ನಾಟಕ ಸ್ಟೇಟ್. A Center for Applied AI for Tech Solutions CATS will be established with 50 crore. And the Karnataka Biotechnology Policy 2024-29 provide 100 crore incentives for the MSME and industries. ಎಲ್ಲ 4 ಹೇಳಿಕೆಗಳು ಕೂಡ ಸರಿಯಾಗಿದ್ದಾವೆ. ಮುಂದಿನ ಎಕ್ಸಾಮಲ್ಲಿ ಏನು ಬೇಕಾದರೂ ಬರ್ಬೋದು. ಕ್ಯಾಟ್ಸ್ ಅಂದ್ರೇನು, IT ಪಾಲಿಸಿ ಯಾವುದ್ರ ಮೇಲೆ ಫೋಕಸ್ ಮಾಡ್ತಾ ಇದೆ, ಲೀಪ್ಗೆ ಎಷ್ಟು ಕೋಟಿ ಕೊಟ್ಟಿದ್ದಾರೆ, ಲೀಪ್ನ ವಿಸ್ತೃತ ರೂಪವೇನು, ಲೀಪ್ನ ಉದ್ದೇಶ ಏನು. ಓಕೆ, ಬನ್ನಿ. ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಕ್ಕಂಥ ಟಾಪಿಕ್ ಮೇಲೆ ಸಿದ್ದರಾಮಯ್ಯನವರು ಮಾತಾಡ್ತಾ, ನಾವು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಇಂಡಸ್ಟ್ರೀಸನ್ನು ತಂದರೆ ಹೇಗೆ, ಬೆಂಗಳೂರಿನ ಆಚೆ ಕರ್ನಾಟಕ ಇಲ್ವಾ? ಅದಕ್ಕೋಸ್ಕರ ಟು ಸ್ಟಿಮ್ಯುಲೇಟ್ ಇನೋವೇಷನ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಇನ್ ಸಿಟೀಸ್ ಅದರ್ ದ್ಯಾನ್ ದ ಬೆಂಗಳೂರು, ಎ ಲೋಕಲ್ ಎಕಾನಮಿ ಆಕ್ಸಲರೇಟರ್ ಪ್ರೋಗ್ರಾಮ್ ಲೀಪ್. ಲೀಪಲ್ಲಿ LEAP ಅಂದರೆ ಲೋಕಲ್, ಎಲ್ ಅಂದರೆ ಲೋಕಲ್, ಇ ಅಂದರೆ ಎಕಾನಮಿ, ಎ ಅಂದರೆ ಎಕ್ಸಲರೇಟರ್, ಪಿ ಅಂದರೆ ಪ್ರೋಗ್ರಾಮ್. ಲೋಕಲ್ ಎಕಾನಮಿ ಆಕ್ಸಲರೇಟರ್ ಪ್ರೋಗ್ರಾಮ್ ವಿಲ್ ಬಿ ಲಾಂಚ್ಡ್ ಇನ್ ದ ಕರೆಂಟ್ ಇಯರ್ ವಿತ್ ಎ ಗ್ರಾಂಟ್ ಆಫ್ 1,000 crore and an allocation of 200 crore for the present financial year. ಲೋಕಲ್ ಎಕಾನಮಿ ಆಕ್ಸಲರೇಟರ್ ಪ್ರೋಗ್ರಾಮ್ ಲೀಪ್ ಅನ್ನು 1,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ತರ್ತಾ ಇದ್ದೀವಿ. ಬೆಂಗಳೂರಿನ ಆಚೆ ವಿವಿಧ ನಗರಗಳಲ್ಲಿ ಇನ್ನೋವೇಷನ್ ಮಾಡೋದಕ್ಕೆ ಮತ್ತು ಎಂಟರ್ಪ್ರಿನರ್ಶಿಪ್ಪನ್ನು ಬೆಳೆಸೋದಕ್ಕೆ. ಆ ಮೂಲಕ 5 ಲಕ್ಷ ಉದ್ಯೋಗಗಳನ್ನು ಸೃಜಿಸುವ ಗುರಿಯನ್ನು ಹಾಕ್ಕೊಂಡಿದೆ ಲೀಪ್ ಅಂತಕ್ಕಂಥ ಪ್ರೋಗ್ರಾಮ್. ಓಕೆ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ರಾಜ್ಯ ಈಗ ಆಲ್ರೆಡಿ ನಂಬರ್ 1 ಅಲ್ಲಿದೆ, ಅಗ್ರಸ್ಥಾನದಲ್ಲಿದೆ. ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ಹೊಸ IT ನೀತಿಯನ್ನು 2025ನೇ ಸಾಲಿನಲ್ಲಿ ಜಾರಿಗೊಳಿಸಲಾಗುವುದು. ಈಗ ಆಲ್ರೆಡಿ ಬಂದಿದೆ, ಅದರ ಬಗ್ಗೆ ಸಪ್ರೇಟಾಗಿ ಮಾತಾಡೋಣ ಮುಂದೆ. ಇದರಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ನೂತನ ತಂತ್ರಜ್ಞಾನಗಳ ಅಭಿವೃದ್ಧಿಗೆ ಒತ್ತು ನೀಡುವುದರ ಜೊತೆಗೆ
ಶ್ರೇಣಿ 2 ಟೈರ್ 2 ಟೈರ್ 3 ನಗರಗಳಿಗೂ ಕೂಡ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರವನ್ನು ವಿಸ್ತರಿಸಿ ಜಾಗತಿಕ ತಂತ್ರಜ್ಞಾನ ಕೇಂದ್ರವನ್ನಾಗಿ ಕರ್ನಾಟಕದ ಸ್ಥಾನವನ್ನು ಇನ್ನಷ್ಟು ಬಲಪಡಿಸಲು ಯೋಜನೆಯನ್ನು ತರ್ತಾ ಇದ್ದಾರೆ. ಕರ್ನಾಟಕವನ್ನು ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಕ್ಷೇತ್ರದಲ್ಲಿ ಪಾರಮ್ಯವನ್ನು ಸಾಧಿಸಲು ಮುಂದಿನ 5 ವರ್ಷಗಳಲ್ಲಿ 50 ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಸೆಂಟರ್ ಫಾರ್ ಅಪ್ಲೈಡ್ ಎಐ ಫಾರ್ ಟೆಕ್ ಸೊಲ್ಯೂಷನ್ಸ್ ಕ್ಯಾಟ್ಸ್ ಅನ್ನು ಸ್ಥಾಪಿಸಲಾಗುವುದು. ಈಗ ಆಲ್ರೆಡಿ ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಅಂತ 2 ಅನ್ನು 48 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸ್ತೀವಿ ಕ್ವಾಂಟಮ್ ತಂತ್ರಜ್ಞಾನವನ್ನು ಅಂತ ಹೇಳಿದ್ರು. ಅದು ಜಾರಿಗೆ ಬಂತು, ಒಂದು ಕ್ವಶನ್ ಆಗಿತ್ತು, ನೋಡಿದ್ವಿ. ರೈಟ್, ಬೇರೆ ಬೇರೆ ಇದೆ, ಆಲ್ರೆಡಿ ಬಜೆಟಲ್ಲಿ ಮಾತಾಡಿದ್ದೀವಿ ನೋಡಿ. ಇನ್ನು ಜುಲೈ 2025 ಪಾರ್ಟ್ 1 ಕ್ಲಾಸ್ ನಂಬರ್ 872 ಅಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನದ ಶ್ರೇಷ್ಠತಾ ಕೇಂದ್ರ ಸ್ಥಾಪನೆ, ಸ್ಥಳೀಯ ಆರ್ಥಿಕ ಬಲವರ್ಧನೆ ಕಾರ್ಯಕ್ರಮ ಲೀಪ್ ಆರಂಭ ಸೇರಿದಂತೆ ಹಲವು ಪ್ರಮುಖ ಉಪಕ್ರಮಗಳಿಗೆ ರಾಜ್ಯ ಸಚಿವ ಸಂಪುಟ ಸಭೆ ಒಪ್ಪಿಗೆ ಕೊಟ್ಟಿತ್ತು. ಸೊ ಲೀಪ್ಗೆ ಈಗ ಏನಾಗುತ್ತೆ, ಬಜೆಟಲ್ಲಿ ಬಂದ ತಕ್ಷಣ ಕಂಪ್ಲೀಟ್ ಅಲ್ಲ, ಅದಕ್ಕೆ ಮತ್ತೆ ಸಚಿವ ಸಂಪುಟ ಸಭೆ ಒಪ್ಪಿಗೆ ಕೊಡಬೇಕು, ಜಾರಿ ಆಗಬೇಕು, ಅವೆಲ್ಲ ಇರ್ತಾವಲ್ವ. ಹಾಗಾಗಿ ಬಜೆಟಲ್ಲಿ ಬಂದಿದ್ದೆಲ್ಲ ನಂತರ ದಿನಗಳಲ್ಲಿ ಅವಾಗ ನಾವು ಡಿಸ್ಕಷನ್ ಮಾಡ್ತಾ ಹೋಗಿರ್ತೀವಿ. ಲೋಕಲ್ ಎಕಾನಮಿ ಆಕ್ಸಲರೇಟರ್ ಪ್ರೋಗ್ರಾಮ್ 1000 crore 200 crore ಪರ್ಟಿಕ್ಯುಲರ್ ಇಯರ್ಗೆ ಕೊಟ್ಟಿದ್ದಾರೆ. ಮುಂದಿನ ವರ್ಷಗಳಲ್ಲಿ ಮತ್ತೆ 200 crore ಆ ರೀತಿಯಲ್ಲಿ. ಓಕೆ, ಇನ್ನು ಜನವರಿ 2025 ಪಾರ್ಟ್ 4 ಕ್ಲಾಸ್ ನಂಬರ್ 718 ಮಾತಾಡಬೇಕಾದ್ರೆ ಕರ್ನಾಟಕ ಅರಣ್ಯ ಇಲಾಖೆ FIR ನೋಂದಣಿಗಾಗಿ ಗರುಡಾಕ್ಷಿ ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ ಅಂತ. ಸೊ ಅಂದರೆ ಗರುಡಾಕ್ಷಿ ತಂದಿದ್ರು ಅಂತ ಈಗ ಆಲ್ರೆಡಿ ವಿಜ್ಞಾನ ತಂತ್ರಜ್ಞಾನದ ಅದು ಪರಿಸರ ವಿಜ್ಞಾನದ ಬಗ್ಗೆ ಮಾತಾಡಬೇಕಾದ್ರೆ ಹೇಳಿದ್ವಿ. ಅರಣ್ಯ ಮತ್ತು ವನ್ಯಜೀವಿ ಅಪರಾಧಗಳಿಗೆ FIR ಹಾಕಲು ಗರುಡಾಕ್ಷಿ ತಂತ್ರಾಂಶ ತಂದಿದ್ದಾರೆ. ಈಗೆಲ್ಲ ಆನ್ಲೈನ್ ಆಗ್ತಾ ಇದೆ. ಯಾವುದು? ಅರಣ್ಯ ಇಲಾಖೆ ಗರುಡಾಕ್ಷಿ ಪೋರ್ಟಲ್ ಸಾಫ್ಟ್ವೇರ್. ಓಕೆ, ನೆಕ್ಸ್ಟ್ 650 ಸೆಪ್ಟೆಂಬರ್ 2024 ಪಾರ್ಟ್ 12 ಸೆಪ್ಟೆಂಬರ್ 26 KHR ಸಿಟಿ ಯೋಜನೆಗೆ CM ಸಿದ್ದರಾಮಯ್ಯ ಚಾಲನೆ ಕೊಡ್ತಾರೆ ಅಂತ ಹೇಳಿದ್ವಿ. ನಂತರ ಇದನ್ನು ಕ್ವಿನ್ ಸಿಟಿ ಅಂತೇನೋ ಮಾಡಿದರು. ಸೊ ನೋಡೋಣ ಯಾವುದಕ್ಕೆ ಸಂಬಂಧಿಸಿದೆ ಅಂತ. KHR ಸಿಟಿಗೆ ಚಾಲನೆ ಕೊಟ್ಟಿದ್ದಾರೆ. ನಂತರ ಇದನ್ನು KHIR ಅಂದರೆ ನಾಲೆಜ್ ಹೆಲ್ತ್ ಇನೋವೇಷನ್ ರಿಸರ್ಚ್ ಅಂತ ಹೇಳಿದರು. ಫಸ್ಟು KHIR ನಾಲೆಜ್ ಹೆಲ್ತ್ ಕೇರ್ ಇನೋವೇಷನ್ ರಿಸರ್ಚ್ ಸಿಟಿ ಅಂತ. ಓಕೆ, ಆದರೆ ನಂತರ ಅದನ್ನು ಹೆಸರು ಚೇಂಜ್ ಮಾಡಿ ಕ್ವಿನ್ ಸಿಟಿ ಅಂತ ಮಾಡಿದ್ರು. ಉದ್ಘಾಟನೆ ಮುಂಚೆ ಕ್ವಿನ್ ಸಿಟಿ, ಹೊಸ ನಗರ ಹೊಸ ಭರವಸೆ, ಸಿದ್ದರಾಮಯ್ಯ ಅವರಿಂದ ಉದ್ಘಾಟನೆ. ಬೆಂಗಳೂರು ವಿಮಾನ ನಿಲ್ದಾಣದಿಂದ ಭಾಳ ಹತ್ತಿರ, ಡಾಬಸ್ಪೇಟೆ ದೊಡ್ಡಬಳ್ಳಾಪುರ ಹೊಂದಿಕೊಂಡಂತಿರ್ತಕ್ಕಂಥದ್ದು ಸುಮಾರು 200 ಎಕರೆ ಪ್ರದೇಶದಲ್ಲಿ ಕ್ವಿನ್ ಸಿಟಿಯನ್ನು ಕರ್ನಾಟಕ ಸರ್ಕಾರ ತರ್ತಾ ಇದೆ. ಎ ನ್ಯೂ ಸಿಟಿ, ಎ ನ್ಯೂ ಹೋಪ್, ಕ್ವಿನ್ ಸಿಟಿ. ಕ್ವಿನ್ ಅಂದರೆ ನಾಲೆಜ್ ವೆಲ್ಬೀಯಿಂಗ್ ಇನೋವೇಷನ್ ಸಿಟಿ. ಹಿಂದೆ KHR ಸಿಟಿ ಅಂತ ಕರಿತಾ ಇದ್ರು. ಉದ್ಘಾಟನೆ ಸಂದರ್ಭದಲ್ಲಿ ನೇಮ್ ಚೇಂಜ್ ಮಾಡಿ ಕ್ವಿನ್ ಸಿಟಿ ಅಂತ ತಂದರು. 5800 ಎಕರೆಯಲ್ಲಿ ಜ್ಞಾನ ನಗರಿ ಅಭಿವೃದ್ಧಿ ಮಹತ್ವಾಕಾಂಕ್ಷಿ ಕ್ವಿನ್ ಸಿಟಿ ಯೋಜನೆಗೆ ಚಾಲನೆ. ದಾಬಸ್ಪೇಟೆ ದೊಡ್ಡಬಳ್ಳಾಪುರ ನಡುವಿನ ಹೊಸ ನಗರ. ಸೊ ಈಗ ಹೇಳಿದಂಗೆ ಆಯಿತು ನಿಮಗೆ ಎಲ್ಲೆಲ್ಲಿ ಯಾವ್ಯಾವ ಪಾರ್ಟಲ್ಲಿ ಏನು ಡಿಸ್ಕಷನ್ ಮಾಡಿದ್ವಿ ಅಂತ. ಹಿಂದೆ ಅದರಿಂದ ಕೂಡ ಕ್ವಿನ್ ಸಿಟಿಯನ್ನು ತರ್ತೀವಿ ಅಂತ ಹೇಳಿದಾಗ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಅದು ಆ್ಯಕ್ಚುಲಿ KHR ಸಿಟಿ ಅಂತ ಹಿಂದೆ ಕರಿತಾ ಇದ್ರು, ನಂತರ ಕ್ವಿನ್ ಸಿಟಿ ಅಂತ ಮಾಡಿದರು. ಬೆಂಗಳೂರಿನಲ್ಲಿ ಅತಿ ದೊಡ್ಡ ಸೆಮಿಕಂಡಕ್ಟರ್ ವಿನ್ಯಾಸ ಕೇಂದ್ರ, ಲಾರ್ಜೆಸ್ಟ್ ಸೆಮಿಕಂಡಕ್ಟರ್ ಡಿಸೈನ್ ಸೆಂಟರ್ ಇನ್ ಬೆಂಗಳೂರು. ಅಮೆರಿಕದ ಸೆಮಿಕಂಡಕ್ಟರ್ ತಯಾರಕ ದೈತ್ಯ ಸಂಸ್ಥೆ AMD ಅತಿ ದೊಡ್ಡ ವಿನ್ಯಾಸ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಕಾರ್ಯಾರಂಭ ಮಾಡಿದೆ. ಕೇಂದ್ರ ದೂರಸಂಪರ್ಕ, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವರು ಅಶ್ವಿನಿ ವೈಷ್ಣವ್ ಅವರು ಉದ್ಘಾಟನೆ ಮಾಡಿದರು. ಸುಮಾರು 5 ಲಕ್ಷ ಚದರ ಅಡಿ, 3000 ಉದ್ಯೋಗಿಗಳ ಕಾರ್ಯನಿರ್ವಹಣೆ. ಇತ್ತೀಚೆಗೆ ಬೆಂಗಳೂರಲ್ಲಿ ಅತಿ ದೊಡ್ಡ ಸೆಮಿಕಂಡಕ್ಟರ್ ವಿನ್ಯಾಸ ಕೇಂದ್ರವನ್ನು ಯಾವ ಕಂಪನಿ ಸ್ಟಾರ್ಟ್ ಮಾಡಿತು ಅಂದರೆ AMD ಕಂಪನಿ. ಮಷಿನ್ ಲರ್ನಿಂಗು, 3D ಸ್ಟ್ಯಾಕಿಂಗು, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನಗಳು, ಹೀಗೆ ಹಲವಾರು ನೂತನ ತಂತ್ರಜ್ಞಾನಗಳ ಕಾರ್ಯ ಅಲ್ಲಿ ನಡೀತಾ ಇದೆ. ಸುಮಾರು 3000 ಇಂಜಿನಿಯರ್ಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ನೋಡಿದ್ವಿ. ನೆಕ್ಸ್ಟು ಕ್ಲಾಸ್ ನಂಬರ್ 803 ಮೇ 2025 ಪಾರ್ಟ್ 5 ಅಲ್ಲಿ
ಬಾಹ್ಯಾಕಾಶ ತಂತ್ರಜ್ಞಾನಗಳ ಶ್ರೇಷ್ಠತಾ ಕೇಂದ್ರ ಮತ್ತು ಬಾಹ್ಯಾಕಾಶ ಉತ್ಪಾದನಾ ಉದ್ಯಾನವನವನ್ನು ನಿರ್ಮಿಸಲು ಇನ್ಸ್ಪೇಸ್ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಇನ್ಸ್ಪೇಸ್ ಆ್ಯಂಡ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಸೈನ್ MOUs to build a Center of Excellence for Space Technology and Space Manufacturing Park. ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬಾಹ್ಯಾಕಾಶ ಉತ್ಪಾದನಾ ಉದ್ಯಾನವನ್ನು ಸ್ಥಾಪಿಸಲು ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೇಳಿದರೆ ಇನ್ಸ್ಪೇಸ್ ಜೊತೆಗೆ. ಓಕೆ, ಬಾಹ್ಯಾಕಾಶ ತಂತ್ರಜ್ಞಾನಗಳ ಶ್ರೇಷ್ಠತಾ ಕೇಂದ್ರ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಸ್ಪೇಸ್ ಟೆಕ್ನಾಲಜಿ ಮತ್ತು ಬಾಹ್ಯಾಕಾಶ ಉತ್ಪಾದನಾ ಪಾರ್ಕ್ ದ ಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಕ್ ಸ್ಥಾಪಿಸಲು ರಾಜ್ಯ ಸರ್ಕಾರ ಇನ್ಸ್ಪೇಸ್ ಒಂದಿಗೆ ಅಂದರೆ ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರ ಏನಿದೆ ಅವೆರಡೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಸೊ ಯಾರ ಜೊತೆ ಅಂದರೆ ನೋಡ್ಬೋದು, ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಆಥರೈಜೇಷನ್ ಸೆಂಟರ್ ಇನ್ಸ್ಪೇಸ್ ಪ್ರಧಾನ ಕಚೇರಿಯನ್ನು ಅಹಮದಾಬಾದಲ್ಲಿ ಹೊಂದಿದೆ. ಇನ್ನು ಅಗೇನ್ ಮತ್ತೊಂದು ವಿಚಾರ, ಲೈಫ್ ಸ್ಪ್ರೌಟ್ಸ್ ಇನ್ ಸ್ಪೇಸ್. ಇಸ್ರೋ ಸಕ್ಸಸ್ಫುಲಿ ಜರ್ಮಿನೇಟ್ಸ್ ಕೌಪಿ ಸೀಡ್ಸ್ ಇನ್ ಜಸ್ಟ್ 4 days ಅಂಡರ್ ಮೈಕ್ರೋಗ್ರಾವಿಟಿ ಕಂಡೀಷನ್. ಅಂದರೆ ನಮ್ಮ ಇಸ್ರೋ ಒಂದು ನಿಮಿಷ ಅಂತರಿಕ್ಷದಲ್ಲಿ ಜೀವಾಂಕುರ ಮಾಡಿಸಿದ ಇಸ್ರೋ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮತ್ತೊಂದು ವಿನೂತನ ಸಾಧನೆಯೊಂದಿಗೆ ವಿಶ್ವದ ಗಮನ ಸೆಳೆದಿದೆ. ಅಂತರಿಕ್ಷದಲ್ಲೂ ಬೀಜದ ಮೊಳಕೆ ಮೂಡಿಸಿ ಜೀವಾಂಕುರ ಮಾಡುವಲ್ಲಿ ಇಸ್ರೋ ಯಶಸ್ವಿಯಾಗಿದೆ. ಅತ್ಯಲ್ಪ ಗುರುತ್ವಾಕರ್ಷಣ ಶಕ್ತಿಯುಳ್ಳ ಪ್ರದೇಶದಲ್ಲಿ ಬೀಜದ ಮೊಳಕೆ ಮೂಡಿಸುವ ಮೊದಲ ಪ್ರಯೋಗ ಇದಾಗಿದೆ. ಅಂತರಿಕ್ಷದಲ್ಲಿ ಗಿಡಗಳು ಹೇಗೆ ಬೆಳವಣಿಗೆ ಕಾಣ್ತವೆ ಅನ್ನೋದ್ರ ಬಗ್ಗೆ ಸಂಶೋಧಕರಿಗೆ ದಾರಿ ಮಾಡಿಕೊಡ್ತಾ ಇದೆ. ಕಳೆದ ಡಿಸೆಂಬರ್ 30ರಂದು ಉಡಾವಣೆಗೊಂಡ PSLV C-60 ರಾಕೆಟ್ನ ಮೂಲಕ ಅಲಸಂದೆ ಬೀಜವನ್ನು ಇಸ್ರೋ ಅಂತರಿಕ್ಷಕ್ಕೆ ಕಳಿಸಿತ್ತು. 4 ದಿನದಲ್ಲಿ ಬೀಜಗಳಲ್ಲಿ ಮೊಳಕೆ ಮೂಡಿದ್ದು ಅದರ ಫೋಟೋವನ್ನು ಇಸ್ರೋ ಬಿಡುಗಡೆ ಮಾಡಿದೆ. ಹಾಗಾದರೆ ಬಾಹ್ಯಾಕಾಶದಲ್ಲಿ ಜೀವ ಮೊಳಕೆ ಹೊಡೆದ ಯಾವ ಬೀಜಗಳು ಅಂದರೆ ಅಲಸಂದೆ ಬೀಜಗಳು PSLV C-60 ಮೂಲಕ ಅಂತರಿಕ್ಷಕ್ಕೆ ತೆಗೆದುಕೊಂಡು ಹೋಗಿದ್ರು. ನಾವು ಸ್ಪೆಡೆಕ್ಸ್ ಮಿಷನ್ ಬಗ್ಗೆ ಕೂಡ ಮಾತಾಡಿದ್ವಿ, ಸ್ಪೇಸ್ ಕೌಪಿ ಸೀಡ್ಸನ್ನು ತೆಗೆದುಕೊಂಡು ಹೋಗಿದ್ರು ಅಂತ. ಸೊ ಅದರದ್ದು ಕ್ಲಾಸ್ ನಂಬರ್ 730ನಲ್ಲಿ ಸ್ಪೆಡೆಕ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಮಾತಾಡಿದ್ದೀವಿ, ನೋಡಿರ್ಬೋದು. ಇನ್ನು ಜನವರಿ 2025 ಪಾರ್ಟ್ 3ಯಲ್ಲಿ ಭಾರತೀಯ ಸೇನೆಯು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಕ್ಯುಬೇಷನ್ ಸೆಂಟರನ್ನು ಯಾವ ನಗರದಲ್ಲಿ ಪ್ರಾರಂಭಿಸಿದೆ? ಇಂಡಿಯನ್ ಆರ್ಮಿ ಹ್ಯಾಸ್ ಲಾಂಚ್ಡ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಕ್ಯುಬೇಷನ್ ಸೆಂಟರ್ ಇನ್ ವಿಚ್ ಸಿಟಿ? ಬೆಂಗಳೂರು. ಭಾರತೀಯ ಸೇನೆ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಬೆಂಗಳೂರಲ್ಲಿ ಇನ್ಕ್ಯುಬೇಷನ್ ಸೆಂಟರನ್ನು ಸ್ಥಾಪನೆ ಮಾಡಿದರು ಸೇನೆಗಾಗಿ, ಮಿಲಿಟರಿ ತಂತ್ರಜ್ಞಾನದಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸುವ ಸಲುವಾಗಿ. ಇನ್ನು ಜೂನ್ 2025 ಪಾರ್ಟ್ 9ನಲ್ಲಿ ಜಾಗತಿಕ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆ ವರದಿ 2025ರಲ್ಲಿ ಬೆಂಗಳೂರಿಗೆ 14ನೇ ಸ್ಥಾನ ಸಿಕ್ಕಿದೆ. ಗ್ಲೋಬಲ್ ಸ್ಟಾರ್ಟಪ್ ಎಕೋಸಿಸ್ಟಮ್ ರಿಪೋರ್ಟ್ 2025 14th ಪ್ಲೇಸು ನಮ್ಮ ಬೆಂಗಳೂರಿಗೆ ಸಿಕ್ಕಿತ್ತು. ಇದನ್ನು ಕ್ಲಾಸ್ ನಂಬರ್ 833ಯಲ್ಲಿ ಮಾತಾಡಿದ್ವಿ. ಜಾಗತಿಕ ನವೋದ್ಯಮ ಸೂಚ್ಯಾಂಕದಲ್ಲಿ ಬೆಂಗಳೂರು 21ನೇ ಸ್ಥಾನದಿಂದ 14ನೇ ಸ್ಥಾನಕ್ಕೇರಿದೆ. ಫ್ರಾನ್ಸ್ನ ಪ್ಯಾರಿಸ್ ನಗರದಲ್ಲಿ ನಡೆಯುತ್ತಿರುವ ವಿವಾಟೆಕ್ ಸಮಾವೇಶದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೋಗಿದ್ದರು. ಆ ಸಂದರ್ಭದಲ್ಲಿ ಜಾಗತಿಕ ನವೋದ್ಯಮ ಪರಿಸರ ವ್ಯವಸ್ಥೆ ಸೂಚ್ಯಾಂಕದಲ್ಲಿ ಬೆಂಗಳೂರು ಉತ್ತಮ ಸಾಧನೆಯನ್ನು ಮಾಡಿದೆ ಅಂತಕ್ಕಂಥದ್ದು. ಸೊ ಸಿಲಿಕಾನ್ ವ್ಯಾಲಿ ಅಮೆರಿಕ 1ನೇ ಸ್ಥಾನ, ನ್ಯೂಯಾರ್ಕ್ ಸಿಟಿ 2, ಲಂಡನ್ 3, ಹಾಗೆ ನಮ್ಮ ಬೆಂಗಳೂರು 14, ಡೆಲ್ಲಿ 29ನೇ ಸ್ಥಾನ ಟೋಟಲ್ ಸ್ಟಾರ್ಟಪ್ ಎಕೋಸಿಸ್ಟಮ್ಗೆ ಇಡೀ ಪ್ರಪಂಚದಲ್ಲಿ. ಇನ್ನು ಜೂನ್ 2025 ಪಾರ್ಟ್ 3ಯಲ್ಲಿ ಮತ್ತೊಮ್ಮೆ ದ ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಪಾರ್ಟ್ನರ್ಶಿಪ್ ವಿತ್ ದ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಇಂಟೆನ್ಸ್ ಟು ಇಂಪ್ಲಿಮೆಂಟ್ ದ ನನ್ನ ಗುರುತು ಸ್ಕೀಮ್ ಆನ್ ಎ ಪೈಲಟ್ ಬೇಸಿಸ್ ಇನ್ ದ ಉಸ್ಕೂರು ಉತ್ತರ ತಾಲೂಕು ಆಫ್ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಆ್ಯಂಡ್ ಬಿಳಿಗಿರಿ ರಂಗನಾಥ ಪಂಚಾಯತ್ಸ್ ಲಿಮಿಟ್ಸ್. ಏನಿದು ನನ್ನ ಗುರುತು ಯೋಜನೆ? ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಪ್ರಾಯೋಗಿಕ ಕಾರ್ಯಕ್ರಮ ನನ್ನ ಗುರುತು ಅಭಿಯಾನ ಅನುಷ್ಠಾನ. ಮನೆ ಬಾಗಿಲಿಗೆ ಬಂತು ಮೂಲ ದಾಖಲೆಗಳು ಇಲ್ಲದೆ ಸರ್ಕಾರದ ಸವಲತ್ತುಗಳಿಂದ ವಂಚಿತರಾಗಿದ್ದ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಪಂಗಡಗಳ ಜನರ ಮೊಗದಲ್ಲಿ ರಾಜ್ಯ ಸರ್ಕಾರ ಪ್ರಾಯೋಗಿಕ ಯೋಜನೆ ನನ್ನ ಗುರುತು ಅಭಿಯಾನ ಮಂದಹಾಸ ಮೂಡುತ್ತಿದೆ. ಸೊ ಬಡತನ, ಅನಕ್ಷರತೆ, ಇತರೆ ಸಾಮಾಜಿಕ
ಕಾರಣಗಳಿಂದ ಮೂಲ ದಾಖಲೆಗಳನ್ನು ಪಡೆಯಲಾಗದ ಅಸಹಾಯಕರಾಗಿದ್ದ ಆದಿವಾಸಿಗಳ ಮನೆಯ ಬಾಗಿಲಿಗೆ ಅಭಿಯಾನದಡಿ ಮೂಲ ದಾಖಲೆಗಳ ಸಹಿತ ಸರ್ಕಾರ ತಲುಪಿಸ್ತಾ ಇದೆ. ರಾಜ್ಯದ 2 ಪಂಚಾಯಿತಿಗಳಲ್ಲಿ ಪ್ರಾಯೋಗಿಕವಾಗಿ ನನ್ನ ಗುರುತು ಅಭಿಯಾನ ಅನುಷ್ಠಾನ ಆಗ್ತಾ ಇದೆ. ಅಭಿಯಾನ ಯಶಸ್ವಿಯಾದರೆ ಇಡೀ ಕಲ್ಯಾಣ ಕರ್ನಾಟಕದಾದ್ಯಂತ ವಿಸ್ತರಣೆ ಮಾಡ್ತೀವಿ. ನನ್ನ ಗುರುತು ಅಭಿಯಾನದಡಿ ಮನೆ ಬಾಗಿಲಿಗೆ ಸರ್ಕಾರ ದಾಖಲೆ ತಗೊಂಡೋಗಿ ಅವ್ರಿಗೆ ಕೊಡ್ತಾ ಇದೆ. ನೋಡ್ರಿ, ಇದು ನಿಮ್ಮ ID ಕಾರ್ಡ್, ಇದು ನಿಮ್ಮ ಭಾಗ್ಯಲಕ್ಷ್ಮಿ ಕಾರ್ಡ್, ಇದು ನಿಮ್ಮ ನರೇಗಾ ಉದ್ಯೋಗ ಕಾರ್ಡ್, ಇದು ನಿಮ್ಮ ಪಾಣಿ ಕಾರ್ಡ್ ಅಂತ. ಸೊ ಇಂತಹ ಸೇವೆಯನ್ನು ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗ್ತಾ ಇದೆ ನನ್ನ ಗುರುತು ಅಭಿಯಾನ. ಮೊದಲಿಗೆ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ BRLs ಪಂಚಾಯಿತಿ, ಬೆಂಗಳೂರಿನ ಉಸ್ಕೂರು ಪಂಚಾಯಿತಿ. ಇನ್ನು ಡಿಜಿಲಾಕರ್ ಬಗ್ಗೆ ಕೂಡ ಎಕನಾಮಿಕ್ ಸರ್ವೆದಲ್ಲಿ ಮಾತಾಡಿದ್ವಿ. ಜುಲೈ 2025 ಪಾರ್ಟ್ 11 ಮೈಕ್ರೋಸಾಫ್ಟ್ ಕಂಪನಿಯ MS ಆಫೀಸ್ ಮಾದರಿಯಲ್ಲಿ ಕನ್ನಡದಲ್ಲೂ ನುಡಿ ಬರವಣಿಗೆ 1.0 ಎಂಬ ಹೊಸ ತಂತ್ರಾಂಶವನ್ನು ಕನ್ನಡ ಗಣಕ ಪ್ರತಿಷ್ಠಾನ ಅಭಿವೃದ್ಧಿಪಡಿಸಿದೆ. ಈಗ MS ಆಫೀಸ್ಗೆ ಹೋಗಿ ನಾವು ಒಂದು ಲೆಟರ್ ಮಾಡಬೇಕಂದ್ರೆ ಅಲ್ಲೇನು ಮಾಡಬೇಕು, ಕನ್ನಡ ಫಾಂಟನ್ನು ಸೆಲೆಕ್ಟ್ ಮಾಡಿ ಲೆಟರ್ ಮಾಡಬೇಕು. ಅದ್ರ ಬದಲು ನಮ್ಮ ನುಡಿಯಲ್ಲಿಯೇ ಒಂದು ಈ ರೀತಿಯ MS ವರ್ಡ್ ರೀತಿಯ ಪೇಜ್ಗಳನ್ನು ಕ್ರಿಯೇಟ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡಲು ಇವತ್ತು ನಮ್ಮ ಕನ್ನಡ ಗಣಕ ಪ್ರತಿಷ್ಠಾನ ಕೆಲಸ ಮಾಡ್ತಾ ಇದೆ. ಕನ್ನಡ ಗಣಕ ಪರಿಷತ್ತು ಹೊಸ ಯೋಜನೆ, MS ಆಫೀಸ್ಗೆ ಪರ್ಯಾಯ ಸಾಧ್ಯತೆ, ಕನ್ನಡದಲ್ಲಿ ನುಡಿ ಬರವಣಿಗೆ ತಂತ್ರಾಂಶ. ಮೈಕ್ರೋಸಾಫ್ಟ್ ಕಂಪನಿಯ MS ಆಫೀಸ್ ಮಾದರಿಯಲ್ಲಿ ಕನ್ನಡದಲ್ಲೂ ನುಡಿ ಬರವಣಿಗೆ 1.0 ಎಂಬ ಹೊಸ ತಂತ್ರಾಂಶವನ್ನು ಕನ್ನಡ ಗಣಕ ಪ್ರತಿಷ್ಠಾನ ಅಭಿವೃದ್ಧಿಪಡಿಸಿದೆ. MS ಆಫೀಸಲ್ಲಿ ನಾವು ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ನೋಡ್ತೀವಲ್ವ, MS ಆಕ್ಸೆಸ್ ಥರ ಡೇಟಾಬೇಸ್ ಕೂಡ ಅದೇ ರೀತಿ ಇರುವಂತೆ ನುಡಿ ಬರವಣಿಗೆ 1ರಲ್ಲಿ ನುಡಿ ಬರವಣಿಗೆ ವರ್ಡ್, ನುಡಿ ಲೆಕ್ಕ ಎಕ್ಸೆಲ್, ನುಡಿ ಪ್ರಸ್ತುತಿ ಪವರ್ ಪಾಯಿಂಟ್, ನುಡಿ ದತ್ತ ಡೇಟಾಬೇಸ್ ಎಂಬ ತಂತ್ರಾಂಶಗಳು ಇದ್ದಾವೆ. ಮೋಸ್ಟ್ಲಿ ಅದನ್ನು ಆಗಸ್ಟ್ ತಿಂಗಳಲ್ಲಿ ಜನಾರ್ಪಣೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ಯಾಕೋ ಇನ್ನೂ ರಿಲೀಸ್ ಮಾಡಿಲ್ಲ ಅನಿಸುತ್ತೆ, ಯಾಕಂದರೆ ಸುದ್ದಿಗೆ ಬಂದಿಲ್ಲ. ನೋಡ್ಬೋದು, ಬಂದಾಗ ಅದ್ರ ಮೇಲೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಇನ್ನು ಕ್ಲಾಸ್ ನಂಬರ್ 756 ಮಾರ್ಚ್ 2025 ಪಾರ್ಟ್ 2 ಕೇಂದ್ರ ಸರ್ಕಾರದ ಭೂ ಸಂಪನ್ಮೂಲ ಇಲಾಖೆ ಮತ್ತು ನಮ್ಮ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ನಿಖರ ಆಸ್ತಿ ಮಾಹಿತಿ ದಾಖಲೆಗೆ ನಕ್ಷಾ ಯೋಜನೆ ಜಾರಿಗೊಳ್ಳಲಿದೆ. ನಕ್ಷಾ ಯೋಜನೆ ವೈಜ್ಞಾನಿಕ ಸಮೀಕ್ಷೆ, ಅಕ್ರಮಕ್ಕೆ ಅವಕಾಶ ಇಲ್ಲ, ಆಸ್ತಿ ದಾಖಲೆ ಇನ್ಮೇಲೆ ಸುಲಭ, ನಿಖರ ಆಸ್ತಿ ಮಾಹಿತಿ ದಾಖಲೆಗೆ ನಕ್ಷಾ ಎನ್ನುವ ಒಂದು ಯೋಜನೆ. ರಾಜ್ಯದ ನಗರ ಪ್ರದೇಶಗಳ ಆಸ್ತಿ ದಾಖಲೆ ವಿಧಾನ ಇನ್ನೂ ಸುಲಭವಾಗಲಿದೆ. ನಿಖರ ಹಾಗೂ ವೈಜ್ಞಾನಿಕ ಮಾಹಿತಿ ದಾಖಲೆಗಾಗಿ ನಕ್ಷಾ ಯೋಜನೆ ಜಾರಿಗೊಳಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಭೂ ಸಂಪನ್ಮೂಲ ಇಲಾಖೆ, ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಡ್ರೋನ್ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಆಸ್ತಿಗಳ ಸಮೀಕ್ಷೆ ನಡೆಸಿ ಮಾಲೀಕರಿಗೆ ಪ್ರಾಪರ್ಟಿ ಕಾರ್ಡ್ ಒದಗಿಸಲಾಗುತ್ತೆ. ಓಕೆ, ನಕ್ಷಾ ಯೋಜನೆಯ ಉದ್ದೇಶ ಯಾರ್ಯಾರು ಸಹಯೋಗದಲ್ಲಿ ತರ್ತಾ ಇದ್ದಾರೆ? ನಕ್ಷಾ ಅಂದರೆ ನ್ಯಾಷನಲ್ ಜಿಯೋಸ್ಪೇಷಿಯಲ್ ನಾಲೆಜ್ ಬೇಸ್ಡ್ ಲ್ಯಾಂಡ್ ಸರ್ವೆ ಆಫ್ ಅರ್ಬನ್ ಹ್ಯಾಬಿಟೇಷನ್ಸ್. ಕ್ಲಾಸ್ ನಂಬರ್ 747 ಫೆಬ್ರವರಿ 2025 ಪಾರ್ಟ್ 5 ಡಿಸ್ಕಷನ್ ಮಾಡಿದ್ವಿ. ದ ಪಂಚಾಯತ್ ಡೆವಲ್ಯೂಷನ್ ಇಂಡೆಕ್ಸ್ ರಿಪೋರ್ಟ್ ಇಸ್ ರಿಲೀಸ್ಡ್ ಬೈ ವಿಚ್ ಮಿನಿಸ್ಟ್ರಿ? ಪಂಚಾಯತ್ ವಿಕೇಂದ್ರೀಕರಣ ಸೂಚ್ಯಂಕ ವರದಿಯನ್ನು ಕೇಂದ್ರದ ಪಂಚಾಯತ್ ರಾಜ್ ಸಚಿವಾಲಯ ರಿಲೀಸ್ ಮಾಡಿತ್ತು. ಪಂಚಾಯತ್ ರಾಜ್ ಸಚಿವಾಲಯವು 2025 ಫೆಬ್ರವರಿ 13 ನವದೆಹಲಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ IIPA ಡೆವಲ್ಯೂಷನ್ ಇಂಡೆಕ್ಸ್ ವರದಿಯನ್ನು ಬಿಡುಗಡೆ ಮಾಡಿತು. 6 ಕೀ ಡೈಮೆನ್ಷನಲ್ಲಿ ಪಂಚಾಯತ್ಗಳನ್ನು ಇದು ಯಾವ ರೀತಿಯಾಗಿ ಪಂಚಾಯತ್ಗಳಿಗೆ ರಾಜ್ಯ ಸರ್ಕಾರ ತನ್ನ ಅಮೌಂಟನ್ನು ರಿಲೀಸ್ ಮಾಡ್ತಾ ಇದೆ. ಸಂವಿಧಾನದ 243G ವಿಧಿಯಡಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಪಂಚಾಯತ್ಗಳಿಗೆ ಸ್ವಾಯತ್ತತೆಯನ್ನು ಯಾವ ರೀತಿಯಾಗಿ ಕೊಟ್ಟಿದೆ. ಸಹಕಾರಿ ಒಕ್ಕೂಟಗಳು ಮತ್ತು ಸ್ಥಳೀಯ ಆಡಳಿತವನ್ನು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಬಲಗೊಳಿಸ್ತಾ ಇದೆ. ಸೊ ಈ ಎಲ್ಲ ಆ್ಯಂಗಲಲ್ಲಿ ಸರ್ವೆಯನ್ನು ಮಾಡಿದ್ದಾರೆ. ದ ಸ್ಟಾಟಸ್ ಆಫ್ ಡೆವಲ್ಯೂಷನ್ ಟು ಪಂಚಾಯತ್ಸ್ ಇನ್ ಸ್ಟೇಟ್ಸ್ 2024. ಅದರಲ್ಲಿ ಕರ್ನಾಟಕವೇ ನಂಬರ್ 1 ಇದೆ. 72 ಅಂಕಗಳೊಂದಿಗೆ ಕರ್ನಾಟಕ ನಂಬರ್ 1 ಇದೆ. ಪಂಚಾಯತ್ ಡೆವಲ್ಯೂಷನ್ ಇಂಡೆಕ್ಸ್ ರಿಪೋರ್ಟ್ ರಿಲೀಸ್ಡ್, ಕರ್ನಾಟಕ ಟಾಪ್ಸ್ ದ ಲಿಸ್ಟ್, UP ಇಂಪ್ರೂವ್ಸ್ ರ್ಯಾಂಕಿಂಗ್ ಅಂತ ಡಿಸ್ಕಷನ್ ಮಾಡಿದ್ವಿ. ಇನ್ ಮಾರ್ಚ್ 2025 ಪಾರ್ಟ್ 9 ಕ್ಲಾಸ್ ನಂಬರ್ 770
ಯಾವ ರಾಜ್ಯ ಸರ್ಕಾರವು ಬಿಯಾಂಡ್ ಸ್ಕ್ರೀನ್ಸ್ ಎಂಬ ಭಾರತದ ಮೊದಲ ಉದ್ಯಮ ನೇತೃತ್ವದ ಡಿಜಿಟಲ್ ಡಿಟಾಕ್ಸ್ ಉಪಕ್ರಮವನ್ನು ಪ್ರಾರಂಭಿಸಿದೆ? ಡಿಜಿಟಲ್ ಡಿಟಾಕ್ಸ್. ಇವತ್ತೇನು ಕೆಲಸ ಇರಲಿ ಬಿಡಲಿ ಮೊಬೈಲ್ ಹಿಡ್ಕೊಂಡು ಕೂಡ್ತೀವಿ, ಸುಮ್ಮನೆ ಶಾರ್ಟ್ಸ್ ನೋಡ್ತಾ ಇರೋದು, ಸುಮ್ಮನೆ ರೀಲ್ಸ್ ನೋಡ್ತಾ ಇರೋದು, ಸುಮ್ಮನೆ ಯಾವುದೋ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ನೊಂದು ಯಾವುದೋ ಟೆಲಿಗ್ರಾಮ್ ನೋಡಿ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾಯಿದ್ವಿ ಗೊತ್ತಾಗ್ತಾ ಇಲ್ಲ. ಹಿಂದೆ ಹಂಗಿರಲಿಲ್ಲ. ಚಿನ್ನಿ ದಾಂಡು ಆಡ್ತಾಯಿದ್ವಿ, ಬುಗುರಿ ಆಡ್ತಾಯಿದ್ವಿ, ಲಗೋರಿ, ಎರಡು ಗೋಲಿ. ಇವತ್ತು ಮೊಬೈಲೇ ಎಲ್ಲ ಆಗ್ಬಿಟ್ಟಿದೆ. ಬಿಯಾಂಡ್ ದ ಸ್ಕ್ರೀನ್ಸ್ ಡಿಜಿಟಲ್ ಡಿಟಾಕ್ಸ್ ಉಪಕ್ರಮ ಕರ್ನಾಟಕ ತಂದಿತ್ತು. ಈ ಉಪಕ್ರಮವು ಗೇಮಿಂಗ್ ಡಿಜಿಟಲ್ ಬಳಕೆಯನ್ನು ಉತ್ತೇಜಿಸುತ್ತದೆ, ಸಮತೋಲಿತ ತಂತ್ರಜ್ಞಾನ ಬಳಕೆಯನ್ನು ಪ್ರೋತ್ಸಾಹಿಸುವ ಮೂಲಕ ಡಿಜಿಟಲ್ ವ್ಯಸನವನ್ನು ಎದುರಿಸುವುದು. ಅಂದರೆ ಒಟ್ಟಿನಲ್ಲಿ ಡಿಜಿಟಲ್ ಡಿಟಾಕ್ಸ್ ಅಂದ್ರೆ ಅರ್ಥ ಮೊಬೈಲನ್ನು ಕಡಿಮೆ ಬಳಸ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಇವತ್ತಿನ ಯುವಜನತೆ ಏನು ಬಹಳ ಮೊಬೈಲಲ್ಲಿ ಇದಾಗಿದ್ದಾರೆ, ಅದರಿಂದ ಅಡಿಕ್ಷನನ್ನು ಹೊರಗೆ ಬರೋದಕ್ಕೆ. ಕ್ಲಾಸ್ ನಂಬರ್ 887 ಆಗಸ್ಟ್ 2025 ಪಾರ್ಟ್ 5 ಮತ್ತು ಇನ್ನೊಂದು ಟಾಪಿಕ್ಕು 28ನೇ ಎಡಿಷನ್ ಆಫ್ ಏಷ್ಯಾಸ್ ಲಾರ್ಜೆಸ್ಟ್ ಟೆಕ್ನಾಲಜಿ ಶೋ ಬೆಂಗಳೂರು ಟೆಕ್ ಸಮಿಟ್ ಟು ಬಿ ಹೆಲ್ಡ್ ಫ್ರಮ್ November 18 to 20 at the Bangalore International Exhibition Center with the theme of Futurize ಅಂತ ನೋಡಿದ್ವಿ. ಈಗ ಆಲ್ರೆಡಿ ಫ್ಯೂಚರೈಸ್ ಥೀಮಲ್ಲಿ BTS ಸಮಿತ್ತು ನಡೆದಿದೆ. ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀವಿ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಾ. November 18ಕ್ಕೆ ಬೆಂಗಳೂರು ಟೆಕ್ ಶೃಂಗಸಭೆ ಅಂತ ಹಿಂದೆ ಮಾತಾಡಿದ್ವಿ, ಈಗ ಮುಗಿದಿದೆ. ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಾ. ಇನ್ನು ಕ್ಲಾಸ್ ನಂಬರ್ 782 ಕರ್ನಾಟಕ ಆರ್ಥಿಕ ಸಮೀಕ್ಷೆಯ 3ನೇ ಅಧ್ಯಾಯದಲ್ಲಿ ಕರ್ನಾಟಕದ ನೀತಿಗಳ ಬಗ್ಗೆ ಒಂದು ಪ್ರಶ್ನೆ ಹಾಕಿದ್ವಿ. ಇದರಲ್ಲಿ ಎಲ್ಲ ಸರಿ ಇದೆ. ಫಸ್ಟ್ ಒನ್, ಕರ್ನಾಟಕ ಸೈಬರ್ ಸೆಕ್ಯೂರಿಟಿ ಪಾಲಿಸಿ 2024ರಿಂದ 29 ಉದ್ದೇಶ ಏನು? ಏಮ್ಸ್ ಟು ಮೇಕ್ ಸ್ಟೇಟ್ ಲೀಡಿಂಗ್ ಅಪ್ ಫಾರ್ ದ ಸೈಬರ್ ಸೆಕ್ಯೂರಿಟಿ ಇನೋವೇಷನ್. ಜನರಲ್ ಆಗಿ ಎಲ್ಲಿಂದ ಎಲ್ಲಿವರೆಗೂ ಅಂತ ಕೇಳ್ತಾರೆ. 24ರಿಂದ 29 ಸೈಬರ್ ಸೆಕ್ಯೂರಿಟಿ ಪಾಲಿಸಿ ನೆನ್ಪಿಟ್ಟಿರಿ. ಕರ್ನಾಟಕ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಎಂಫಸೈಸಸ್ ಕೊಲಾಬರೇಷನ್ ಬಿಟ್ವೀನ್ ದ ಗವರ್ನಮೆಂಟ್, ಇಂಡಸ್ಟ್ರಿ ಆ್ಯಂಡ್ ಅಕಾಡೆಮಿಯಾ ಸರಿ ಇದೆ. ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ಸ್ ಪಾಲಿಸಿ 2024 to 29 ಟಾರ್ಗೆಟ್ಸ್ ಕ್ರಿಯೇಟಿಂಗ್ 3.5 lakhs ಅಟ್ರಾಕ್ಟಿಂಗ್ 500 ನ್ಯೂ GCC ಬೈ 2029. ನಿನ್ನೆ ವಿಡಿಯೋದಲ್ಲಿ ಮಾತಾಡ್ತಾ ಇದ್ವಿ, ಸರಿ ಇದೆ. 3 ಕೂಡ ಸರಿ ಇದ್ದಾವೆ. ಕರ್ನಾಟಕ ಸೈಬರ್ ಭದ್ರತಾ ನೀತಿ 2024-29, ಕರ್ನಾಟಕ ಜಾಗತಿಕ ಸಾಮರ್ಥ್ಯ ಕೇಂದ್ರ ನೀತಿ GCC ನೀತಿ 24 to 29, ಇವೆಲ್ಲ ಆಲ್ರೆಡಿ ನಾವು ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟಲ್ಲಿ ಡಿಸ್ಕಷನ್ ಮಾಡಿರೋದೆ. ಜಸ್ಟ್ ಏನು ಕನ್ಸಲ್ಟೇಟ್ ಮಾಡಿ ಎಲ್ಲೆಲ್ಲಿ ಏನೇನು ಮಾತಾಡಿವ್ರಿ, ಏನೇನು ಫೋಕಸ್ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಇದು ಕ್ಲಾಸ್ ನಂಬರ್ 985 ಮತ್ತು ರೋಲ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಕುರಿತ ವಿಷಯಗಳಂತ ಏನು ಹೇಳಿದ್ದೀನಿ. ಅಲ್ಲಿಗೆ 4 ಭಾಗ ಮುಗೀತು. ಸೊ ಇಷ್ಟು ಹೇಳ್ತಾ, ಸೊ ಇವೆಲ್ಲವೂ ಕೂಡ ಭಾಳ ಇಂಪಾರ್ಟೆಂಟು. ಈ ವಿಡಿಯೋದಲ್ಲಿ ಒಂದು ಓವರ್ ವ್ಯೂ ಅಷ್ಟೇ ಕೊಟ್ಟಿರ್ತಕ್ಕಂಥದ್ದು, ಕ್ವಿಕ್ ಗ್ಲಾನ್ಸ್ ಅಂತ ಹೇಳ್ಬೋದು. ಹೆಚ್ಚಿನ ಮಾಹಿತಿಯನ್ನು ಆಯಾ ವಿಡಿಯೋ ಅಂತ ಹೇಳಿದೀವಲ್ಲ, ಆಲ್ರೆಡಿ ಕರೆಂಟ್ ಅಫೇರ್ಸ್ನ ಒಂದ್ಸಲ ಡಿಸ್ಕಷನ್ ಮಾಡಿರೋದನ್ನು ನೋಡಿ ಅಂತ ಹೇಳ್ತಾ, ಒಂದಷ್ಟು ಕರೆಂಟ್ ಅಫೇರ್ಸ್ ಬ್ಯಾಲೆನ್ಸ್ ಇದ್ದಾವೆ, ಅದನ್ನು ಕೂಡ ಮಾಡಿ ನಂತರ ಅಗೇನ್ ಲ್ಯಾಂಡ್ ರಿಫಾರ್ಮ್ಸು, ಪಂಚಾಯತ್ ರಾಜು, ಸೋಷಿಯಾಲಜಿ ಅವನ್ನು ಕೂಡ ಕಂಪ್ಲೀಟ್ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಅಂತ ಹೇಳ್ತಾ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.